ಹೆಸ್ಕಾಂ ವಿರುದ್ಧ ರೈತರ ಆಕ್ರೋಶ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಬೆಳಗಾವಿಯ ಹೆಸ್ಕಾಂ ವಿರುದ್ಧ ರೈತರ ಆಕ್ರೋಶ ಕೇಳಿ ಬರ್ತಾ ಇದೆ. ವಿದ್ಯುತ್ ವ್ಯತ್ಯಯ ಖಂಡಿಸಿ ರೈತರು ಬೀದಿಗಿಳಿದಿರುವಂತದ್ದು. ಖಾನಾಪುರ ಪಟ್ಟಣದಲ್ಲಿ ಅನ್ನದಾತರ ಪ್ರತಿಭಟನೆ ನಡೀತಾ ಇದೆ. ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಲು ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ವಿದ್ಯಾಭ್ಯಾಸಕ್ಕೆ ವಿದ್ಯುತ್ತನ್ನ ಪೂರೈಸುವಂತೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಯನ್ನ ಕೂಡ ನಡೆಸಲಾಗಿರುವಂತದ್ದು. ಬಸವೇಶ್ವರ ಸರ್ಕಲ್ನಿಂದ ಹೆಸ್ಕಾಂ ಕಚೇರಿಯವರೆಗೆ ರ್ಯಾಲಿ ಮಾಡಲಾಗಿರುವಂತದ್ದು. ಹೆಸ್ಕಾಂ ವಿರುದ್ಧ ಧಿಕ್ಕಾರವನ್ನ ಕೂಗಿ ಅನ್ನದಾತರು ಮೆರವಣಿಗೆಯನ್ನ ನಡೆಸ್ತಾ ಇರುವಂತದ್ದು. ಬೆಳಗಾವಿಯ ಹೆಸ್ಕಾಂ ವಿರುದ್ಧ ರೈತರ ಆಕ್ರೋಶ ಕೇಳಿ ಬರ್ತಾ ಇದೆ. ವಿದ್ಯುತ್ ವ್ಯತ್ಯಯ ಖಂಡಿಸಿ ರೈತರು ಬೀದಿಗಿಳಿದಿರುವಂತದ್ದು. ಖಾನಾಪುರ ಪಟ್ಟಣದಲ್ಲಿ ಅನ್ನದಾತರ ಪ್ರತಿಭಟನೆ ಕೇಳಿ ಬರ್ತಾ ಇದೆ. ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಲು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ವಿದ್ಯಾಭ್ಯಾಸಕ್ಕೆ ವಿದ್ಯುತ್ ಪೂರೈಸುವಂತೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಯನ್ನ ನಡೆಸಲಾಗಿದೆ. ಬಸವೇಶ್ವರ ಸರ್ಕಲ್ನಿಂದ ಹೆಸ್ಕಾಂ ಕಚೇರಿಯವರೆಗೆ ರ್ಯಾಲಿ ನಡೆಸಲಾಗಿರುವಂತದ್ದು. ಹೆಸ್ಕಾಂ ವಿರುದ್ಧ ಧಿಕ್ಕಾರವನ್ನ ಕೂಗಿ ಅನ್ನದಾತರು ಮೆರವಣಿಗೆಯನ್ನ ನಡೆಸಲಾಗಿರುವಂತದ್ದು. ಬೆಳಗಾವಿಯಲ್ಲಿ ಈ ಒಂದು ಘಟನೆ ಕಂಡು ಬರ್ತಾ ಇದೆ. ಬೆಳಗಾವಿಯ ಹೆಸ್ಕಾಂನ ವಿರುದ್ಧ ರೈತರ ಆಕ್ರೋಶ ಕೇಳಿ ಬರ್ತಾ ಇರುವಂತದ್ದು. ವಿದ್ಯುತ್ ವ್ಯತ್ಯಯವನ್ನ ಖಂಡಿಸಿ ಈಗಾಗಲೇ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಖಾನಾಪುರ ಪಟ್ಟಣದಲ್ಲಿ ಅನ್ನದಾತರು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಮರ್ಪಕ ವಿದ್ಯುತ್ ಪೂರೈಕೆಯನ್ನ ಮಾಡಲು ಒತ್ತಾಯಗಳು ಕೇಳಿ ಬರ್ತಾ ಇದೆ. ಇನ್ನು ವಿದ್ಯಾಭ್ಯಾಸಕ್ಕೆ ವಿದ್ಯುತ್ತನ್ನ ಪೂರೈಸುವಂತೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಈ ಒಂದು ಮೆರವಣಿಗೆಗೆ ಚಾಲನೆಯನ್ನ ನೀಡಲಾಯಿತು. ಇನ್ನು ಬಸವೇಶ್ವರ ಸರ್ಕಲ್ನಿಂದ ಹೆಸ್ಕಾಂ ಕಚೇರಿಯವರೆಗೆ ರ್ಯಾಲಿಯನ್ನ ನಡೆಸಲಾಗಿರುವಂತದ್ದು. ಹೆಸ್ಕಾಂ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗಿ ಅನ್ನದಾತರು ಮೆರವಣಿಗೆಯನ್ನ ನಡೆಸಿರುವಂತದ್ದು. ಹೆಸ್ಕಾಂನ ವಿರುದ್ಧವಾಗಿ ಧಿಕ್ಕಾರಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ವಿದ್ಯುತ್ ವ್ಯತ್ಯಯವಾಗುತ್ತಿರುವುದನ್ನ ಖಂಡಿಸಿ ಬೆಳಗಾವಿಯಲ್ಲಿ ರೈತ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿರುವಂತದ್ದು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿರುವಂತಹ ಹೆಸ್ಕಾಂ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ಸಂಸ್ಥಾಪಕರಾದ ಗೋವಿಂದ ಪಾಟೀಲ್ ಮುಂದಾಳತ್ವದಲ್ಲಿ ನೂರಾರು ಮಂದಿ ರೈತರು ಧರಣಿಯನ್ನ ನಡೆಸಿದ್ರು. ಖಾನಾಪುರ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಘೋಷಣೆಗಳನ್ನ ಕೂಗಿರುವಂತದ್ದು. ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಹೆಸ್ಕಾಂ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು. खानापूर तालुका जो है हा पूर्ण म्हणजे फॉरेस्ट एरियामध्ये पण पडतोय. सगळीकडे पूर्ण अरण्य आहे, जंगल इलाका आहे आणि याच्यामध्ये शिवाजी महाराजರಿಗೆ
ಹೇಳ್ತಾನ ನಿಮ್ಮ ಆಫೀಸಿಗೆ ರೈತರು ಬರಬಾರ್ದಾದ್ರೆ ನೀವು SC ಫೋನ್ ಮಾಡ್ರಿ, SC ಅವ್ರು ಬರೋ ಮಟ್ಟ ನಾವು ಕುಂಡಿರ್ತೇವು. ಒಂದು ಮನುಷ್ಯದ ಫೋನ್ ಎತ್ತುವಾರ ಒಂದು ಫೋನ್ ಎತ್ತಿವ್ರೆ ಹಳ್ಳಿ ಒಳಗೆ ಎಷ್ಟೋ ಸಾಲ್ವ್ ಮಾಡ್ತೇನೆ ನಾನು. ಈ ಹೊತ್ತಾಗ ನಾನು ಗಿರ್ಧರ್ ಸರ್ ನಡೆಸ್ಬೇಕ, ಗಿರ್ಧರ್ ಸರ್ ಅವ್ರು ನಡೆಸ್ಬೇಕು. ನಾ ತಾಸ ರಾತ್ರಿ 12 ಫೋನ್ ಎತ್ತಿವಿ ನಾನು ರೈತರ ಪ್ರಾಬ್ಲಮ್ ಸಾಲ್ವ್ ಮಾಡಿದಾರ ಅವ್ರ. ಈ ಹೆಜ್ಜೆ ಒಳಗೆ ಒಂದು ಹೆಜ್ಜೆ ಒಳಗ 24 ತಾಸು ಊಟ ಮಾಡಿ ಸಮೃದ್ಧಿಯಾಗಿರತಾನು. ಒಂದ ಗದ್ದಿ ದಾಟಿದ ಮೇಲೆ ಶನಿಮಾಟ ಊಟದ ಹಾದಿಗೆ ಹಾಕುವಂತ ಉಪವಾಸ ಸುಳ್ಯಾತಾನು. ಅಂದ್ರೆ ಈ ಒಂದ್ ಹೆಜ್ಜೆ ಈ ಕಡೆ ಏನಿರ್ಲ ಇದು ಪಾಕಿಸ್ತಾನದಾಗ ಇತ್ತು, ಇದು ಖಾನಾಪುರದಾಗ ಇತ್ತು ಅವ್ರಿಗೆ ಬೆಳಗಾವಿಯ ಹೆಸ್ಕಾಂ ವಿರುದ್ಧ ರೈತರ ಆಕ್ರೋಶ ಕೇಳಿ ಬರ್ತಾ ಇದೆ. ವಿದ್ಯುತ್ ವ್ಯತ್ಯಯವನ್ನ ಖಂಡಿಸಿ ಈಗಾಗಲೇ ರೈತರು ಬೀದಿಗಿಳಿದು ಖಾನಾಪುರ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ಶಶಿಕಾಂತ್. ಶಶಿಕಾಂತ್, ಈಗ ನೋಡ್ತಾ ಇದ್ವಿ ಬೆಳಗಾವಿಯ ಹೆಸ್ಕಾಂ ವಿರುದ್ಧವಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತ್ ಅವರೇ, ಖಾನಾಪುರ ತಾಲೂಕಲ್ಲಿ ಹೆಸ್ಕಾಂಗೆ ಸಂಬಂಧಪಟ್ಟಂತ ನಾವು ಕೂಡ ಬಹಳಷ್ಟು ಸುದ್ದಿಗಳನ್ನ ಈಗಾಗಲೇ ಮಾಡಿದೀವಿ. ಇಲ್ಲಿ ಏನಂದ್ರೆ ಬಹಳ ಎಲ್ಇಟಿ ಮುಗದಂತ ವೈರ್ಗಳು, ಕಂಬಗಳದ್ದು ಇವೆಲ್ಲ ಸುದ್ದಿಗಳನ್ನ ನಾವು ಈಗಾಗಲೇ ಹಾಕಿದೀವಿ. ಈಗ ಅದ್ರದ್ದು ಮುಂದುವರೆದ ಭಾಗವಾಗಿ ಕೆಲವು ನಮ್ಮ ಖಾನಾಪುರ ತಾಲೂಕ ಪೂರ ಕಾಡಂಚಿನಲ್ಲಿ ಬರುವಂತ ಒಂದು ತಾಲೂಕ. 70% ಕಾಡಿನಲ್ಲಿನೇ ಗ್ರಾಮಗಳು ಬರ್ತಾ ಇರೋದು. ಈ ಗ್ರಾಮಗಳಲ್ಲಿ ಸ್ವಲ್ಪ ಕರೆಂಟಿನ ವ್ಯತ್ಯಯ ಬಹಳ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ರೈತರು. ರಾತ್ರಿ ಸಮಯದಲ್ಲಿ ಕಾಡಿನಂಚಿನಲ್ಲಿ ಕಾಡು ಪ್ರಾಣಿಗಳ ಹವಳಿ ಇರೋದ್ರಿಂದ ಸ್ವಲ್ಪ ಕರೆಂಟಿಗೆ ನಮಗೆ ಸಮಸ್ಯೆ ಆಗ್ತಾ ಇದೆ, ಕರೆಂಟ್ ಅನ್ನ ಹೆಚ್ಚಾಗಿ ಕೊಡ್ಬೇಕಂತೇಳಿ ಅವರು ರೈತರೆಲ್ಲ ಇವತ್ತು ಹೋರಾಟನ ಹಮ್ಮಿಕೊಂಡಿದ್ರು. ಆಮೇಲೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ರಾತ್ರಿ ಹೊತ್ತು ರೈತರಿಗೆ ಒಂದು 3 ಫೇಸ್ ಅನ್ನ ಸುಮಾರು ಒಂದ್ 2 ರಿಂದ 3 ಗಂಟೆ ಮಾತ್ರ ಕೊಡ್ತಾರೆ, ಆಮೇಲೆ ಬಂದ್ ಮಾಡ್ತಾರೆ. ಆದ್ರೆ ರೈತರ ವಾದ ಏನದೆ ಅಂದ್ರೆ ಬೆಳಗಿನವರೆಗೂ ನಮಗೆ 3 ಫೇಸ್ ಅನ್ನ ಕೊಡ್ಬೇಕು, ನಮ್ಗೆ ರೈತಾಪಿ ಜನಕ್ಕೆ ನಮಗೆ ಉಪಯೋಗ ಆಗಕ್ಕೆ ಅದು ಅನುಕೂಲ ಆಗತ್ತೆ ಅಂತ ಅವ್ರದೊಂದು ಬೇಡಿಕೆ ಇದೆ. ಆದ್ರೆ ಸರ್ ಇವರು ನಮ್ಮ ಹೆಸ್ಕಾಂ ಅಧಿಕಾರಿಗಳು ಏನ್ ಹೇಳ್ತಾರೆ, ನಾವು 3 ಗಂಟೆ ಮಾತ್ರ 3 ಫೇಸ್ ಅನ್ನ ಕೊಡ್ತೀವಿ, ಉಳಿದ ಸಮಯದಲ್ಲಿ ಸಿಂಗಲ್ ಫೇಸ್ ಅನ್ನ ಕೊಡ್ತೀವಿ. ಅಂದ್ರೆ ನಿಮ್ಮ ಕಾಡಿಗೆ ಸಂಬಂಧಪಟ್ಟಂಗೆ ಕಾಡು ಪ್ರಾಣಿಗಳಿಂದ ರಕ್ಷಣೆಗಾಗಿ ನಾವು ಸಿಂಗಲ್ ಫೇಸ್ ಅನ್ನ ಕೊಡ್ತೀವಿ. ಆದ್ರೆ ನೀವು ಅದೇನ್ ಮಾಡ್ತಾ ಇದ್ರಿ, ಸರ್ಕಾರದ ನಿಯಮ ಏನೈತಿ, ಸಿಂಗಲ್ ಫೇಸ್ ಇದ್ದಾಗ ಬರೀ ಮನೆ ಬಳಕೆಗೆ ಮಾತ್ರ ಬಲ್ಬ್ ಗಳನ್ನ ಉರಿಸುವಂತದ್ದು. ಆದ್ರೆ ಇವರು ಅದು ಸಿಂಗಲ್ ಫೇಸಿಗೆ ಅದೇನೋ ಕರೆಂಟ್ ಅನ್ನ ಹೆಚ್ಚು ಮಾಡಿಕೊಂಡು ಬೋರ್ಗಳು ಸ್ಟಾರ್ಟ್ ಆಗುವಂಗೆ ಏನಾದ್ರು ಲೋಡ್ ಮಾಡ್ತಾ ಇದಾರಂತೆ ರೈತರು. ಅದೇನೋ ಒಂದ್ ಸಾಧನವನ್ನು ಬಳಸಿ ಆ ಸಿಂಗಲ್ ಫೇಸ್ ಇದ್ರು ಕೂಡ ಡಬಲ್ ಫೇಸ್ ಅನ್ನ ಕಿತ್ತು ತಗೊಳ್ಳೋ ಹಂಗೆ ಅದೊಂದು ಸಾಧನ ಇದೆ ಅಂತ, ಅದನ್ನ ಹಾಕಿ ಅವ್ರು ಬೋರ್ಗಳನ್ನ ಚಾಲೂ ಮಾಡ್ಕೊಂಡು ಈ ವಿದ್ಯುತ್ ಅನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ. ಹಿಂಗಾಗಿ ನಾವು ಲೋಡ್ ಸೆಟ್ಟಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಅವರು. ಆದ್ರೆ ರೈತರು ಏನ್ ಹೇಳ್ತಾರೆ, ಇಲ್ಲ ನಮ್ಗೆ ನೀವು 3 ಫೇಸ್ ಕೊಟ್ಬಿಡಿ, ನಮ್ಗೆ ಸಿಂಗಲ್ ಫೇಸ್ ಕೊಡ್ಬೇಡಿ, 3 ಫೇಸ್ ನಮ್ಗೆ ಕೊಟ್ರೆ ಅನುಕೂಲ ಆಗತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ಆದ್ರೆ ಅವರೊಬ್ರು AEE ಅವರು ನಮ್ಮ ಜಗದೀಶ್ ಮೋತಿ ಅವರು ಅವ್ರ ಮಟ್ಟದಲ್ಲಿ ಆಗುವಂತ ಕೆಲಸ ಅಲ್ಲ ಇದು. ಮೇಲಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿ ಅದಕ್ಕೆ ಏನಾದ್ರು ಸಾಧ್ಯತೆಗಳಿದ್ರೆ ನಾವು ಮಾಡ್ತೀವಿ ಅಂತ ಒಂದು ಮಾತು ಕೊಟ್ರು. ಅದ ಇವತ್ತೇ ಆಗ್ಬೇಕು, ಆಗದೇ ಇದ್ರೆ ನಾವು ಇಲ್ಲಿಂದ ಹೋಗುದಿಲ್ಲ ಅಂತ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರೈತರೆಲ್ಲ ಪಪ್ಪಟ್ಟು ಹಿಡಿದು ಕೂತಿದ್ರು. ಕಡೆಗೆ ಅವ್ರ ಮನಸ್ಸನ್ನ ಒಲಿಸುವಂತ ಒಂದು ಪ್ರಯತ್ನ ಮಾಡಿ 2 ದಿನಗಳ ಕಾಲಾವಕಾಶ ತಗೊಂಡು ಮೇಲಧಿಕಾರಿಗಳನ್ನ ಕರೆಸಿ ರೈತರನ್ನ ಕರೆಸಿ ಸಮಾಲೋಚನೆ ಮಾಡಿಸುವುದಾಗಿ ಮಾತು ಕೊಟ್ರು. ಹಿಂಗಾಗಿ ಆ ಹೋರಾಟವನ್ನ ಸ್ಥಗಿತಗೊಳಿಸಿರುವಂತದ್ದು. ಅಮಿತ್ ಅವರೇ, ಅಲ್ಲ ಶಶಿಕಾಂತ್, ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಈಗ 3 ಫೇಸ್ ನ ಕೊಡ್ಬೇಕು ಅಂತ ಏನು ರೈತರು ಹೇಳ್ತಾ ಇದ್ದಾರೆ, 1 ಫೇಸ್ ನ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಅಂತ? ಅಂದ್ರೆ ಈಗ ಗ್ರಾಮಗಳ ಒಳಗಿನ ಕರೆಂಟ್ ಎಲ್ಲ ನಿರಂತರ ಜ್ಯೋತಿ ಅಂತ ಒಂದು ಯೋಜನೆ ಇದೆ, ಅದು 24x7 ನಡೀತದ. ಆದ್ರೆ ಈಗ ರೈತಾಪಿ ಜನಕ್ಕೆ ಸಂಬಂಧಪಟ್ಟಂಗ ಅದು ಕರೆಂಟ್ ಹೆಚ್ಚಬೇಕಾಗತ್ತೆ, ಅವ್ರು ಬೋರ್ಗಳಿಗೆಲ್ಲ ಸ್ಟಾರ್ಟ್ ಮಾಡ್ತಾರಲ್ಲ, ಹಿಂಗಾಗಿ ಅವ್ರಿಗೆ ಕೆಲವೇ ಗಂಟೆಗಳಂತೇಳಿ ಸರ್ಕಾರದ ಆದೇಶನೇ ಇದೆ ಅದು. ಆದ್ರೆ ಈ ಕಾಡಿನಂಚಿನಲ್ಲಿ ಇರೋದ್ರಿಂದ ಈ ಕರೆಂಟ್ ಇಲ್ಲದೆ ಹೋದ್ರೆ ಕಾಡು ಪ್ರಾಣಿಗಳು ನಾಡಿನೊಳಗೆ ಬರುವಂತ ಪ್ರಯತ್ನಗಳಾಗ್ತವೆ. ಹಿಂಗಾಗಿ ನಮಗೆ ಕಂಟಿನ್ಯೂ ಆಗಿ ನೀವು ಕರೆಂಟ್ ಅನ್ನ ಪೂರೈಸಬೇಕು ಅಂತ ರೈತರು ಹೋರಾಟ ಮಾಡ್ತಿದ್ದಾರೆ. ಆದ್ರೆ ಈಗ ಅದಕ್ಕೆ ಅಧಿಕಾರಿಗಳು ಏನಕ್ಕೆ ಒಪ್ತಾ ಇಲ್ಲ ಅಂತ? ಈಗ ಅಷ್ಟೊಂದಂದ್ರೆ ಪ್ರಾಬ್ಲಮ್ಸ್ ಗಳಿದೆ. ಈಗ ರೈತರು ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ವಿದ್ಯುತ್ತನ್ನ ಪೂರೈಸಬೇಕು ಅಂತ, ಜೊತೆಗೆ ಕಾಡು ಪ್ರಾಣಿಗಳಿಂದ ದೂರ ಇರೋದಕ್ಕೋಸ್ಕರ ಕರೆಂಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಕೇಳ್ತಾ ಇಲ್ವಲ್ಲ, ಯಾವ ಕಾರಣಕ್ಕೋಸ್ಕರ ಇಲ್ಲ ಅಂತ ಹೇಳ್ತಾ ಇದ್ದಾರೆ? ಏನಾದ್ರೂ
ವ್ಯಾಲಿಡ್ ರೀಸನ್ಗಳಿದ್ಯಾ? ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಏನಾಗಿದೆ, ನಮ್ಮ ಖಾನಾಪುರ ತಾಲೂಕಲ್ಲಿ ಸುಮಾರು 40-50 ವರ್ಷದ ಹಳೆಯ ವೈರ್ಗಳು ಮತ್ತು ಕಂಬಗಳ ಇದಾವೆ ಸರ್. ಓಕೆ. ಇನ್ನೂವರೆಗೆ ಅವನು ಬದಲಾವಣೆ ಮಾಡಿಲ್ಲ. ಇದು ಒಂದು ಇಲಾಖೆ ಮಟ್ಟದಲ್ಲಿ ಆಗುವಂತದಲ್ಲ. ಸರ್ಕಾರ ಸ್ವಲ್ಪ ಮುತುವರ್ಜಿ ವಹಿಸಿ ಅದನ್ನೆಲ್ಲ ರಿವ್ಯಾಲ್ಯೂಯೇಷನ್ ಮಾಡಿ, ಯಾಕಂದ್ರೆ ಈ ಹಳೇದಿರೋದ್ರಿಂದ ಮೇಲೆ ಮೇಲೆ ಕಟ್ ಆಗುವಂತ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಿದಾವೆ. ಕಾಡಂಚಿನಲ್ಲಿ ರಾತ್ರಿ ಸಮಯದಲ್ಲಿ ಕಟ್ ಆದ್ರೆ ಬೆಳಗಿನವರೆಗೂ ಅಲ್ಲಿ ಹೋಗಕ್ಕಾಗಲ್ಲ. ಆತರ ಭಯಾನಕ ಕಾಡು ಇರೋದ್ರಿಂದ ಸ್ವಲ್ಪ ಅದೆಲ್ಲ ಹೊಸ ವೈರ್ಗಳನ್ನ ನಾವ್ ಈಗಾಗಲೇ ಕೂಡ ಹಿಂದಿನ ಒಂದು ನ್ಯೂಸ್ ಗಳನ್ನ ಹಾಕ್ಬೇಕಾದ್ರೆ ನಾವು ಅಧಿಕಾರಿಗಳಿಗೆ ಅದೇ ಒಂದು ವಿಷಯನ ಹೇಳಿದೀವಿ. ನೀವು ಮೊದಲು ಹಳೇದಿರುವಂತದನ್ನೆಲ್ಲಾನು ಕ್ಲೀನ್ ಮಾಡಿ ಹೊಸದನ್ನ ಮಾಡುವಂತ ಒಂದು ಪ್ರಯತ್ನ ಮಾಡಿ. ಅವ್ರ ಏನ್ ಹೇಳ್ತಾರೆ, ಇಲ್ಲ ನಾವು ಈ ತಾಲೂಕ್ ದೊಡ್ಡದಿದೆ ಮತ್ತು ಹಂತ ಹಂತವಾಗಿ ಮಾಡ್ಬೇಕಾಗತ್ತೆ, ಇಮಿಡಿಯೇಟ್ ಆಗಂಗಿಲ್ಲ. ನಾವು ನಾಡಿನಲ್ಲಿ ಇರುವಂತದ್ದೆಲ್ಲ ಮಾಡಿದೀವಿ, ಸ್ವಲ್ಪ ಕಾಡಿನ ಮಧ್ಯದಲ್ಲಿ ಇನ್ನೂ ಮಾಡ್ತಾ ಇದೀವಿ, ಸ್ವಲ್ಪ ಸಮಯ ತಗೊಳ್ತದ ಅಂತ ಅಧಿಕಾರಿಗಳು ಹೇಳ್ತಾ ಇದಾರೆ. ಎಸ್, ಈಗ ಏನು ಪ್ರತಿಭಟನೆಯನ್ನ ಕೂಡ ರೈತರು ಮಾಡ್ತಾ ಇರುವಂತದ್ದು, ಈಗಾಗ್ಲೇ ತಾವು ಹೇಳ್ತಾ ಇದ್ರಿ ಇಂದು ಕೂಡ ಬೆಳಗ್ಗೆಯಿಂದ ಏನು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ರೈತರು ಮುಂದಾಗಿದ್ದಾರೆ ಅಂತ. ಇದೇ ರೀತಿ ಮುಂದುವರೆದ್ರೆ ರೈತರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂತ ಅನ್ಸುತ್ತೆ ಶಶಿಕಾಂತ್? ಈಗ ನಮ್ಮ ನೇಗಿಲು ಹೋಗಿ ರಾಜ್ಯಾಧ್ಯಕ್ಷರಾದಂತ ರವಿ ಪಾಟೀಲ್ ಇರ್ಬೋದು ಅಥವಾ ಗೋವಿಂದ್ ಪಾಟೀಲ್ ಇರ್ಬೋದು, ಇವ್ರೇನ್ ಹೇಳ್ತಾರ ಅಂದ್ರೆ, ಇವೆಲ್ಲವೂ ಸಮಸ್ಯೆ ಬಗ್ಗೆ ಹರಿಯವರೆಗೂ ನಾವು ಪ್ರತಿಭಟನೆಯನ್ನು ಹಿಂತಕ್ಕೋದಿಲ್ಲ. ಈಗ ಒಂದು ತಾತ್ಪೂರ್ತಿಕವಾಗಿ ನಾವು ತಕೊಂಡಿದೀವಿ. 2 ದಿವಸ ಅವಕಾಶ ಕೊಟ್ಟಿದ್ದಾರೆ. ಮೇಲಧಿಕಾರಿಗಳು ಬಂದು ಅದಕ್ಕೆ ಒಂದು ಪರಿಹಾರ ನೀಡುವವರೆಗೂ ನಾವು ಬಿಡುವುದಿಲ್ಲ. 2 ದಿವಸದ ನಂತರ ಅವ್ರು ಏನಾದ್ರು ನಮ್ಮನ್ನ ಕರೆಸದೆ ಹೋದ್ರೆ ಮತ್ತೆ ನಾವು ಪ್ರತಿಭಟನೆಯನ್ನು ಶುರು ಮಾಡ್ತೇವೆ ಅಂತ ಹೇಳಿದ್ದಾರೆ ಅಮಿತ್ ಅವರು. ಧನ್ಯವಾದಗಳು ಶಶಿಕಾಂತ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ನೋಡ್ತಾ ಇದ್ವಿ, ಬೆಳಗಾವಿಯ ಹೆಸ್ಕಾಂ ವಿರುದ್ಧವಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯುತ್ ವ್ಯತ್ಯಯ ಖಂಡಿಸಿ ಈಗ ರೈತರು ಖಾನಾಪುರ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಲು ಒತ್ತಾಯವನ್ನ ಮಾಡಲಾಗ್ತಾ ಇದೆ. ವಿದ್ಯಾಭ್ಯಾಸಕ್ಕೆ ವಿದ್ಯುತ್ ಪೂರೈಸುವಂತೂ ಕೂಡ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಮೆರವಣಿಗೆಯನ್ನ ನಡೆಸಲಾಗಿದೆ. ಜೊತೆಗೆ ಬಸವೇಶ್ವರ ಸರ್ಕಲ್ ನಿಂದ ಹೆಸ್ಕಾಂ ಕಚೇರಿಯವರೆಗೆ ಈ ಒಂದು ರ್ಯಾಲಿಯನ್ನ ನಡೆಸಿ ಹೆಸ್ಕಾಂ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗಿ ಅನ್ನದಾತರು ಒಂದು ರೀತಿಯ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ಶಶಿಕಾಂತ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡುತ್ತಾ ಹೋದ್ರು. ಸಾಕಷ್ಟು ಬಾರಿ ಈಡೆನ್ಸ್ ನ್ಯೂಸ್ ನಲ್ಲೂ ಕೂಡ ಈ ಒಂದು ಸುದ್ದಿಯನ್ನ ಬಿತ್ತರಿಸ್ತಾನೆ ಬಂದಿದ್ದೀವಿ. ಖಾನಾಪುರದಲ್ಲಿ ಒಂದು ರೀತಿಯ ಏನು ಕಾಡಿನ ರಸ್ತೆಗಳಿದೆ, ಅಲ್ಲಿನ ಜನತೆಗೆ ಸರಿಯಾಗಿ ಏನು ಬೆಳಕು ಸಿಗ್ತಾ ಇಲ್ಲ, ಸರಿಯಾಗಿ ಏನು ಕರೆಂಟ್ ವ್ಯವಸ್ಥೆ ಸಿಗ್ತಾ ಇಲ್ಲ. ಇದರಿಂದ ಅಲ್ಲಿ ವಾಸವಿರುವಂತಹ ಜನಗಳಿಗೂ ಕೂಡ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಕಾಡು ಪ್ರಾಣಿಗಳು ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಇದರಿಂದ ಸಾಕಷ್ಟು ಬಾರಿ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಕೂಡ ಒಂದ್ ರೀತಿಯಲ್ಲಿ ಎಲ್ಲೋ ಅಧಿಕಾರಿಗಳು ಇದನ್ನ ನಿರ್ಲಕ್ಷಿಸ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಏನೋ ಒಂದು ಶಾಶ್ವತ ಪರಿಹಾರವನ್ನ ತರ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ರೈತರು ತಮ್ಮ ಗೋಳನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬೆಳಗಾವಿಯ ಹೆಸ್ಕಾಂ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯುತ್ ವ್ಯತ್ಯಯ ಖಂಡಿಸಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಲು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ವಿದ್ಯಾಭ್ಯಾಸಕ್ಕೆ ವಿದ್ಯುತ್ ಪೂರೈಸುವಂತೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಯನ್ನ ನಡೆಸಿದಂತಹ ರೈತರು ಬಸವೇಶ್ವರ ಸರ್ಕಲ್ ನಿಂದ ಹೆಸ್ಕಾಂ ಕಚೇರಿಯವರೆಗೆ ರ್ಯಾಲಿಯನ್ನ ಮಾಡಿರುವಂತದ್ದು. ಹೆಸ್ಕಾಂ ವಿರುದ್ಧ ಧಿಕ್ಕಾರಗಳನ್ನ ಕೂಗಲಾಗ್ತಾ ಇದೆ. ಈ ಒಂದು ಮೆರವಣಿಗೆಯಲ್ಲಿ ಸಾಕಷ್ಟು ಧಿಕ್ಕಾರಗಳು, ರೈತರ ಆಕ್ರೋಶಗಳು ಕೂಡ ಹೊರಗಡೆ ಬಂದಿರುವಂತದ್ದು. ನಿಮ್ಮ ಆಫೀಸಿಗೆ ರೈತರು ಬರಬಾರ್ದಾದ್ರೆ ನೀವು SC ಫೋನ್ ಮಾಡ್ರಿ, SC ಅವ್ರು ಬರೋ ಮಟ್ಟ ನಾವು ಕುಂಡಿರ್ತೇವು.
ಒಂದು ಮನುಷ್ಯದ ಫೋನ್ ಎತ್ತುವಾರ ಒಂದು ಫೋನ್ ಎತ್ತಿವ್ರ ಹಳ್ಳಿ ಒಳಗೆ ಎಷ್ಟೋ ಸಾಲ್ವ್ ಮಾಡ್ತೇನೆ ನಾನು ಈ ಹೊತ್ತಾಗ ನಾನು ಗಿರ್ಧರ್ ಸರ್ ನಡೆಸ್ಬೇಕ ಗಿರ್ಧರ್ ಸರ್ ಅವ್ರು ನೆನೆಸ್ಬೇಕು ನಾ ತಾಸ್ ರಾತ್ರಿ 12ಕ್ಕೆ ಫೋನ್ ಎತ್ತಿಕ ನಾನು ರೈತರ ಪ್ರಾಬ್ಲಮ್ ಸಾಲ್ವ್ ಮಾಡಿದಾರ ಅವ್ರ ಒಂದ್ ಹೆಜ್ಜೆ ಒಳಗ 24 ತಾಸು ಊಟ ಮಾಡಿ ಸಮೃದ್ಧಿಯಾಗಿರತಾನು ಒಂದ ಗದ್ದಿ ದಾಟಿದ ಮೇಲೆ ಚೈಮಾಟ ಊಟದ ಹಾದಿ ಕಾಕೊಂತ ಉಪವಾಸ ಉಳಿಯತಾನು ಅಂದ್ರೆ ಈ ಒಂದ್ ಹೆಜ್ಜೆ ಈ ಕಡೆ ಏನೈತಲ್ಲ ಇದು ಪಾಕಿಸ್ತಾನದಾಗೈತು ಇದು ಖಾನಾಪುರದಾಗೈತು खानापूर तालुका जो है हा पूर्ण म्हणजे फॉरेस्ट एरियामध्ये पण पडतोय सगळीकडे पूर्ण अरण्य आहे जंगल इलाका आहे आणि याच्यामध्ये ಬೆಳಗಾವಿಯ ಹೆಸ್ಕಾಂ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ವಿದ್ಯುತ್ ವ್ಯತ್ಯಯವನ್ನ ಖಂಡಿಸಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸುತ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ರೈತ ಮುಖಂಡರಾದಂತಹ ರವಿ ಪಾಟೀಲ್ ಅವರು ಜೊತೆಗಿದ್ದಾರೆ. ರವಿ ಅವರೇ, ಇನ್ನು ನೋಡ್ತಾ ಇದ್ವಿ ಈಗ ಹೆಸ್ಕಾಂ ವಿರುದ್ಧವಾಗಿ ರೈತರು ಏನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಇದು ಜಿಲ್ಲೆ ಇರ್ಬೋದು ರಾಜ್ಯಾದ್ಯಂತ ನಮ್ಮ ರೈತರ ಹೊಲಗಳಿಗೆ ಸರಿಯಾದ ರೀತಿಯಿಂದ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ರೈತರಿಗೆ ಈಗ ಡಿಸೆಂಬರು ಮತ್ತು ಈ ಕಡೆ ಏನ ಜೂನ್ ಮಟನು ನಮಗೆ ರೈತರಿಗೆ ಬಹಳ ತೊಂದರೆ ಮಾಡ್ತಾರೆ ಸರ್. ಎಸ್ಕಾಂ ಹತ್ರ ಏನಿತ್ತು ಸರ್, ಈ ಸರ್ಕಾರ ಬಂತು ಸೆಪ್ಟೆಂಬರ್ 23 ಏನ್ ಮಾಡಿತ್ತು ENIP ಅದನ್ನ ರದ್ದುಗೊಳಿಸಕ್ ನಿಂತು ಸ್ವಯಂ ಖರ್ಚದೊಳಗನ ರೈತ TC ತಗೋಬೇಕು, ಕಂಬ ತಂತಿಗಳನ್ನ ಹಾಕೋಬೇಕು, ಲೇಬರ್ ಚಾರ್ಜ್ನು ಅವ ಕೊಡ್ಬೇಕು, TCನು ಅವ ತಗೋಬೇಕು ಅನ್ನುವಂತ ಆದೇಶ ಹೊಡ್ಸಾಕೈತಿ ಸರ್. ಅಂದ್ರೆ ಏನ್ ಸರ್, ಒಂದ್ ನಾವು ಬೋರ್ ಹೊಡಿಸಿ ಆ ರೈತ ಎಲ್ಲಾ ತಗೋಬೇಕಾದ್ರೆ ಅವಂಗ 3.5 ಲಕ್ಷ ರೂಪಾಯಿ ಖರ್ಚು ಬರ್ತದ ಸರ್. ಮೊದಲು 15 ವರ್ಷದ ಹಿಂದೆ ಏನ್ ENIP ಅಂತಿತ್ತಲ್ಲ ಸರ್, ಅದು ಅಕ್ರಮ ಸಕ್ರಮ ಒಳಗೆ ನಮಗ HP ಮೇಲೆ ಒಂದ್ 20,000 ರೂಪಾಯಿ 22,000 ರೂಪಾಯಿ ಖರ್ಚು ಬರ್ತೈತ್ರಿ ಅಕ್ರಮ ಸಕ್ರಮ. ಇದನ್ನ ರದ್ದುಗೊಳಿಸಾಕೈತಿ. ರದ್ದುಗೊಳಿಸಾಕ ಎದಕ್ ಕಾರಣ ಅಂತಂದ್ರ ಇದೇನ್ ಸೋಲಾರ್ ತಗೋಬೇಕಂತಾರ ನಾವು ರೈತರೆಲ್ಲ ಸಬ್ಸಿಡಿ. ಸೋಲಾರ್ ಸರ ರಾತ್ರಿ ವೇಳೆ ಯಾರ ಕಲ್ಲು ಹೋಗದ್ರಿ ಗ್ಲಾಸ್ ಹೊಡಿತೈತಿ ಸರ. ಆಮೇಲೆ ಮಂಗ್ಯಾಗಳು, ಆಮೇಲೆ ಅಲ್ಲಿ ಕಾಡು ಪ್ರಾಣಿಗಳು ಬರ್ಲಿ, ನರಿ ಇರ್ತಾವು, ಅವು ಅಂತ ಪ್ರಾಣಿಗಳು ಅವೆಲ್ಲ ಹಚ್ಚಿ ಅದಕ್ಕ ಎಲ್ಲ ಇದಾದ್ರೆ ಅದು ಸೋಲಾರ ಸರಿಯಾದ ರೀತಿ ಒಳಗ ಒಂದ್ ನಮ್ಮ ಸಮರ್ಪಕ ನಮ್ಮ ರೈತರಿಗೆ ಅನುಕೂಲ ಆಗಂಗಿಲ್ಲ ಸರ್ ಸೋಲಾರ್ದಿಂತ್ರ. ಈಗ ನಾವು ಖಾನಾಪುರ ಭಾಗದಾಗ ಎದಕ್ ಬಂದಿದ್ದು ಸರ, ಇಲ್ಲೇ ಅಲ್ಲಿ ಏನಾಗೈತೆ ಸರ, ಒಂದ ಹಾದಿ ಒಳಗನ ಒಂದು ಮಾರು ವೈರ್ ಒಂದು ಹೊಲದಾಗ ಈ ಕಡೆ ಬಾಜು ನಡಕ ಒಂದು ಹಾದಿ ಇದೆ ಸರ. ಅಲ್ಲಿ 24 hours ಟ್ರಿಪೇಸ್ ಲೈನ್ ಕೊಡ್ತಾರ್ರಿ. ಈ ಕಡೆ ಹಾದಿ ಅವ್ರಿಗೆ 7 ತಾಸು ಟ್ರಿಪೇಸ್ ಲೈನ್ ಕೊಟ್ಟು ಸಂಜೆ 6 ಗಂಟೆ ಅಂದ್ರೆ ಬೆಳಗಿನ ಮಟ್ಟ ಕರೆಂಟ್ ತೆಗಿತಾರ ಸರ. ಅಲ್ಲಿ ಕಾಡು ಪ್ರಾಣಿಗಳು ಏನ್ ಮಾಡತ್ತವು, ಆ ಬೆಳಕಿದ್ದ ಜಗಕ್ಕೆ ಬಿಟ್ಟು ಕ್ಯಾರ ಕತ್ಲಿದ್ದ ಜಗಕ್ಕೆ ಹೊಲಗಳಿಗೆ ಬಂದು ನಮ್ಮ ರೈತ ಬೆಳೆದಂತ ಬೆಳೆನ ನಾಶ ಮಾಡತ್ತಾವ ಸರ್. ಅದಕ್ಕೆ ನಾವು ಏನಂದು, ನಮ್ಗ ನೀವು ಸಿಂಗಲ್ ಕೊಡುವಾಗ ರಾತ್ರಿ ವೇಳೆ ನಮಗ್ ಸಂಪೂರ್ಣವಾದಂತ ಕರೆಂಟ್ ಕೊಟ್ರೆ ನಾವು ರಾತ್ರಿ ರೈತರು ನಾವು ಬ್ಯಾಟ್ರಿ ತಗೊಂಡ್ ಹೊಲಕ್ ಹೋಗ್ತೇವು. ಆ ಕಾಡ್ ಕೋನ್ಗಳು ಕಾಡು ಪ್ರಾಣಿಗಳು ಬಂದಂತದನ್ನ ನಾವ್ ಅದನ್ನ ಇದಕ್ಕೆ ಎಲ್ಲೇ ನಮ್ ಫಾರೆಸ್ಟ್ ಏರಿಯಾಕ ಹೋಗುವಂಗ ನಾವು ಇದಕ್ ಕ್ರಮ ತಗೋತೇವು. ಈಗ ನಾವು ಕತ್ಲಿದ್ರೆ ನಮ್ಗ ಅವು ಕಪ್ಪು ಪ್ರಾಣಿಗಳಾಕವ, ನಮಗ್ ಕತ್ತಲ್ದಾಗ ಕಾಣಂಗಿಲ್ಲ. ಬ್ಯಾಟ್ರಿ ಸರಿಯಾದ ರೀತಿ ಬೆಳಕಿಲ್ಲ ಅಂದಾಗ ಅವರು ಎಷ್ಟು 5 ವರ್ಷ ಗಂಟ್ಲೆ ಹೇಳಾಕತ್ರು ರೈತರು ಮನವಿ ಕೊಟ್ರು ಸ್ಪಂದಿಸಿರ್ಕಿಲ್ಲ. ಮತ್ತೀಗ ನಾವು ದಿಟ್ಟ ನಿರ್ಧಾರ ನಾವು ಊರೊಳಗೆ ರೈತರೆಲ್ಲ ಮಾತಾಡಿ ನಿನ್ನೆ ಒಂದು ದಿಟ್ಟ ನಿರ್ಧಾರ ತಗೊಂಡ್ರ ನಾವು ಹೋರಾಟಕ್ಕಿಳಿದ್ವು ಸರ. ಆಮೇಲೆ ಇನ್ನೊಂದ್ ಸರ, ಈಗೇನು ಹೊಲಗೊಳದಾಗ ಮನಿ ಅದಾವಲ್ಲ ಅಲ್ಲಿ 6 ಗಂಟೆಗೆ ಲೈನ್ ತೆಗೆದು ಬಿಡ್ತಾರ. ನಮ್ಮ ಮಕ್ಕಳು ರೈತರ ಮಕ್ಕಳು ಎಜುಕೇಶನ್ ಎಲ್ಲಾ ಮೊಬೈಲ್ ಮೇಲೆ ಆಗೈತೆ ಸರ. 2019 ಕೊರೋನಾ ಟೈಮ್ದಿಂದ ಪ್ರತಿಯೊಂದು ಮೊಬೈಲ್ ಒಳಗ ಅವರು ಎಲ್ಲಾ ಟೀಚರ್ಸ್ ಕಳಿಸ್ತಾರ, ಅದೇ ಮೊಬೈಲ್ ಒಳಗನ ಸ್ಟಡಿ ಮಾಡ್ಬೇಕವ ಮಕ್ಕಳ. ಈಗ ಈ ತರ ಸರ ಈಗ ನಿನ್ನ ಭಾಳ ಜನ ಬಂದಿರ ಸರ. ಒಂದ್ ಏರಿಯಾದಾಗ ನೋಡ್ರಿ, ಒಂದ್ ಊರಾಗ ಒಂದ ಓಣಿಗೆ ಲೈನ್ ಕೊಟ್ಟಿಲ್ಲ. ಕಾಂಟ್ರಾಕ್ಟರು ಮತ್ತು ಎಸ್ಕಾಂದವ್ರ ಪ್ರಾಬ್ಲಮ್ ಸರ. ಅದನ್ನ ಆ ಒಂದ್ ಓಣಿ ನಮ್ಮ ರೈತರು ಅನುಭವಿಸಾಕತ್ತಾರ. ಅವರು 8 ತಿಂಗಳಿಂದ ಪರದಾಡ್ರು. ನಿನ್ನೆ ಅವ್ರಿಗೆ ಏನ್ ಹೇಳ್ಬಿಟ್ಟೈತಿ, ನೀವು ಮೇಲಿನ ಎಜುಕೇಟ್ ಇಂಜಿನಿಯರ್ SC ಅವ್ರನ್ನ ಕರ್ಸ್ಬೇಕು, ಅವ್ರ ನಿರ್ಣಯ ಮಾಡ್ಕೋಬೇಕು. ನಿಮಗ್ 8 ದಿವಸ ಟೈಮ್ ನೀವು ಕೇಳತ್ತೀರಿ, ನಾವು 8 ದಿವಸ ಕೊಡಂಗಿಲ್ಲ, 4 ದಿವಸ ಟೈಮ್ ನಾವು ಕೊಡಾಕತ್ತವ. 2 ದಿವಸ ಮೀಟಿಂಗ್ ಕರೆದು 4ನೇ ದಿವಸಕ್ಕ
ಸರಿಯಾದ ರೀತಿ ಒಳಗೆ ನಮ್ಮ ರೈತರ ಕುಂದು ಕೊರತೆಗಳನ್ನ ಎಸ್ಕಾಂದವ್ರು ನೀವು ಬಗೆಹರಿಸ್ಬೇಕು. ಹರಿಸ್ಲಿಲ್ಲಪ್ಪ ಅಂತಂದ್ರೆ ನಾವು ಬೋಗುಣಿ ಹಾಕೊಂಡ ನಾವು ಕುಂತ ಬಿಡವ್ರು, ನಾವ್ ಎದ್ದೋಗಿಲ್ಲ. ನಾವು ಅಲ್ಲಿ ಆದ್ರೂ ಸಾಯ್ತೇವ್, ಹೊಲ್ದಾಗ ನಾವು ಇಲ್ಲಿ ಬಂದ್ ಸಾಯ್ತೇವ್. ಆ ನಿರ್ಣಯ ನಾವು ತಗೊಂಡವ್ ಸರ. ನಿನ್ನೆ ಅವ್ರು 4 ದಿನ ಟೈಮ್ ಕೊಟ್ಟಾರ. 4 ದಿವಸ ಬಗೆಹರಿಲಿಲ್ಲ ಅಂತಂದ್ರು ನಾವ್ ಅಲ್ಲಿ ಮತ್ತೆಲ್ಲಾ ನಮ್ ಕುಟುಂಬಸ್ಥರು, ನಾವು ರೈತ ಕುಟುಂಬದವ್ರು ಹೋಗ್ಯಾರ, ನಾವ್ ಅಲ್ಲಿ ಕುಂದಿರ್ತೇವ್ ಸರ. ಕುಂದು ನಾವ್ ನ್ಯಾಯ ಪಡ್ಕೋತೇವ್ ಸರ. ಇದೇನ್ ಸರ ಪದೇ ಪದೇ ಈ ವರ್ಷ ಮಳೆ ಆಗಿಲ್ರಿ ಜಾಸ್ತಿ. ಅವಾಗ ಅಂತಿದ್ರ ನಡಕ ಮಳಿ ಕಡಿಮೆ ಆಗೈತಿ, ವಿದ್ಯುತ್ ಸರಿಯಾದ ರೀತಿ ಒಳಗ ನಾವು ಬಳಸ್ರಿ, ಮಳೆ ನೀರೇ ಇಲ್ಲ ಅನ್ನೋ ಮಾತು ಬರ್ತಿತ್ತ. ಈಗ ಈಗ ಡಿಸೆಂಬರ್ ಮಟನೂ ಮಳೆ ಆಗೈತ್ರಿ, ನವೆಂಬರ್ ಕೊನೆ ವಾರ ಮಟನೂ ಮಳೆ ಆಗೈತಿ. ಮತ್ ಈಗ ಎಂತ ಪ್ರಾಬ್ಲಮ್ ರೀ. ಈಗ ಇಲ್ಲಿ ಮಲಪ್ರಭಾ ನದಿ ಐತಿ ಸರ, ಎಲ್ಲೇ ಖಾನಾಪುರದೊಳಗ. ಅದು ಹುಟ್ಟಿತ್ ಇಲ್ಲೇ ಕರೆ, ನೀರ್ ಯೂಸ್ ಮಾಡೋರು ಬೇರೆ ಜಿಲ್ಲಾದವ್ರ. ಆಮೇಲೆ ಇಲ್ಲಿ ಸಣ್ಣ ಪುಟ್ಟ ನದಿಗಳದಾವ್ರಿ. ಅಲ್ಲಿ ಒಂದ್ ಏನ್ರ ಬ್ರಿಡ್ಜ್ಗಳು ಕಿನಾಲ್ಗಳನ್ನು ಕಟ್ಟಿ ಅಲ್ಲಿ ಏನ್ರ ಮಾಡ್ರ ರೈತ ಅಲ್ಲಿಂದ್ರ ನೀರ್ ಹಾಸ್ಕೋತಾನ. ರವಿ ಅವರೇ, ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಹೆಸ್ಕಾಂ ಅಧಿಕಾರಿಗಳು ಈಗ ನಿಮ್ ಏರಿಯಾದಲ್ಲಿ ಏನೀಗ ಕಡಿಮೆ ಲೈಟ್ ಗಳನ್ನ ಕೊಡ್ತಾ ಇದ್ದಾರೆ, ಕಡಿಮೆ ಕರೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಈ ಎಲ್ಲಾ ಲೈನ್ಗಳು ತುಂಬಾ ಹಳೇದಾಗಿದೆ, ತುಂಬಾ ದಿನದಿಂದ ಈ ಏನು ವೈರ್ ಗಳಿದೆ, ಇಷ್ಟೊಂದು ಕರೆಂಟ್ ಅನ್ನ ಕೊಟ್ರೆ ವೈರ್ ಗಳು ಕಿತ್ತಾಕೊಂಡ್ರೆ ಕಷ್ಟ ಆಗುತ್ತೆ ರೈತರಿಗೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಾಕಷ್ಟು ಮಾಡ್ತಾ ಇದ್ದಾರೆ, ರೈತರು ಕೂಡ ಮನವಿ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಚೇಂಜ್ ಮಾಡ್ತಾ ಇಲ್ವಲ್ಲ, ಅನುದಾನ ಬಿಡುಗಡೆ ಆಗಿಲ್ವಾ ಅಥವಾ ಅನುದಾನ? ಈ ಖಾನಾಪುರ ತಾಲೂಕು ಸರ ಗಡಿ ತಾಲೂಕು, ಇಲ್ಲಿ ಯಾವ್ದೋ ಒಂದು ಜನಪ್ರತಿನಿಧಿ ಇದ್ರು ಬಾಯಿ ಸತ್ತಂತ ಜನಪ್ರತಿನಿಧಿ ಆಗತಾನ, ಯಾವ ಅಧಿಕಾರಿಗೂ ಮಾತಾಡದಂತ ಜನಪ್ರತಿನಿಧಿ ಆಗತಾನ, ಕ್ಯಾಬಿನೆಟ್ ಒಳಗ ಸಂಬಂಧಪಟ್ಟ ಮಿನಿಸ್ಟರ್ ಜೊತೆ ಮಾತಾಡದಂತ ಒಂದು ಜನಪ್ರತಿನಿಧಿ ಆಗತಾನ. ಇಲ್ಲಿ ತಾವು ಹೊಟ್ಟೆ ತುಂಬ್ಕೊಂಡ್ ತಾವು ಒಂದು MLA ಹಾಕ್ಯಾರ, 5 ವರ್ಷ ಮಟ್ಟ ಇದ್ಕ್ಯಾರ, ಆರಾಮ್ ಇರುವಂತ ಒಂದು MLA ಈ ಕ್ಷೇತ್ರಕ್ಕ ಯಾರ್ಯಾರೋ ಬಂದು ನಿಲ್ಲುವಂತ ಹುನ್ನಾರ ನಡ್ತದ್ರಿ ಈ ಖಾನಾಪುರ ಕ್ಷೇತ್ರಕ್ಕ. ಏನ್ರಿ ಈ ಕ್ಷೇತ್ರ ಕಡಿಗಾಣಿಸುವಂತ ಕೆಲಸ ರಾಜ್ಯದೊಳಗನೆ ಇದು ಕಡಿಗಾಣಿಸುವಂತ ಕೆಲಸ ಆಗೈತ್ ಸರ. ಇನ್ ಮುಂದ್ ಅದನ್ನ ಆಗಾಕ್ ಬಿಡಂಗಿಲ್ರಿ. ಯಾಕಂದ್ರೆ ಇದೇನ ಆ ಕಡೆ ಈ ಕಡೆ ಪಾಕಿಸ್ತಾನದಾಗಿಲ್ಲ, ಇದು ಕರ್ನಾಟಕ ರಾಜ್ಯದೊಳಗನೆ ಐತಿ. ಇದು ಮತ್ತು ಭಾರತ ದೇಶದೊಳಗ ನಮ್ಮ ಭಾರತ ದೇಶದೊಳಗನೆ ಐತ್ರಿ. ಮತ್ ಸರ್ ಇವ್ರಿಗೆ KEB ಅವ್ರಿಗೆ ಇದು ವೈರ್ ವ್ಯಾಲಿಡಿಟಿ ಎಷ್ಟು ವರ್ಷ ಐತೆ ಅನ್ನೋದು ಎಸ್ಕಾಂ ಅಧಿಕಾರಿಗಳಿಗೆ ಗೊತ್ತಿರ್ತದ್ರಿ. ಹೌದು. ಮತ್ ಇದನ್ನ ಚೇಂಜ್ ಇದನ್ನ ಮುಂದಿನ ಕ್ರಮ ಮೇಲಿನ ಅಧಿಕಾರಿ ಜೋಡಿ ಮಾತಾಡಿ ಕ್ರಮ ತಗೋಕ್ ಇವ್ರಿಗೆ ಏನ್ ಹಿಂದೆಟ್ ಯಾಕೆ ಹಾಕತ್ತಾರ್ರಿ? ಇವ್ರು ಮನುಷ್ಯರ್ ಹೌದು ಅಲ್ಲೋ? ಮತ್ ಇವ್ರು ಎಸ್ಕಾಂದಾಗ ಡ್ಯೂಟಿ ಯಾಕೆ ಮಾಡತ್ತಾರ? ಹೌದು. ಗ್ರಾಮ್ಗಳ್ದಾಗ ಸರ 25 ವರ್ಷದ ವ್ಯಾಲಿಡಿಟಿ ಇರದ ವೈರ್, 40 ವರ್ಷ ಆದ್ರೂ ಗ್ರಾಮ್ಗಳ್ದಾಗ ಚೇಂಜ್ ಮಾಡಿಲ್ಲ ಇವ್ರು. ಅದೇ ಈಗ ಕ್ವಶನ್ ಬರ್ತಾ ಇರೋದು, 20 ವರ್ಷದ ವ್ಯಾಲಿಡಿಟಿ ಇರುವಂತಹ ವೈರ್ ಗಳನ್ನ 40 ವರ್ಷ ಆದ್ರೂ ಚೇಂಜ್ ಮಾಡಿಲ್ವಲ್ಲ, ಹಾಗಾದ್ರೆ ಅನುದಾನ ಬಂದಿಲ್ವಾ? ಅಥವಾ ಅನುದಾನ ಬಂದ್ರು ಅಲ್ಲಲ್ರಿ, ಅನುದಾನ ಅದ್ರ ಮ್ಯಾಲ ಇವ್ರು ಏನ್ರ ಮಾಡಿರ್ಬೇಕಲ್ರಿ. ಅನುದಾನ ಬಂದಂತದನ್ನ ಏನ್ರಿ ಅದನ್ನ ಏನ್ರ ಮಾಡಿರ್ಬೋದಲ್ಲ ಅನಸ್ತೈತೆ ಇಲ್ರಿ ಅದು ಮನುಷ್ಯಾಗ ಈಗ. ಹೌದು. ಈ ತರ ಯಾಕ್ರಿ? ಇಲ್ಲಿ ಫಾರೆಸ್ಟ್ ದವ್ರ ಕಿರ್ಕೊಳ್ ಸರ, ಫಾರೆಸ್ಟ್ ದವ್ರು ಅಡ್ಡಾಡ್ತಾರ, ತಾವ್ ಹಾದಿ ಮಾಡ್ಕೋತಾರ. ಇಲ್ಲಿ ರೈತರ ಲೈನ್ ಹೋದ್ರ ಅಲ್ಲಿ ಕಂಬ ಹೋಗಿಬೇಡ ಅಂತ ಹೇಳ್ತಾರ. ಒಂದ ಎಸ್ಕಾಂ ಒಂದು ಸರ್ಕಾರನ, ಫಾರೆಸ್ಟ್ ಇಲಾಖೆನು ಒಂದು ಸರ್ಕಾರನ, ಇವೆರಡು ರಾಜ್ಯ ಸರ್ಕಾರ ಅಂದ್ರನ ಬರ್ತಾವ್ರಿ. ಮತ್ತ ಇವ್ರಿಗೆ ಅಲ್ಲಿ ರೇಷನ್ ಕಾರ್ಡ್ ಯಾಕೆ ಮಾಡಕ್ ಕೊಟ್ರು, ವೋಟಿಂಗ್ ಕಾರ್ಡ್ ಯಾಕೆ ಮಾಡಕ್ ಕೊಟ್ರು, ಆಧಾರ್ ಕಾರ್ಡ್ ಯಾಕೆ ಮಾಡಕ್ ಕೊಟ್ರು? ಮತ್ ಇವ್ರಿಗೆ ಲೈನ್ ಬೇಡ ಏನು ಹಿಂಗಂದ್ರೆ ಹೆಂಗ ಸರ? ಮಲ್ತಾ ಇದ್ದವ್ರನ್ನೇ ಯಾಕ? ಹೌದು. ಈಗ ನೋಡ್ರಿ, ಒಂದ್ ಸರ್ಕಾರ ರಚನೆ ಮಾಡೈತಿ, ಒಂದ್ ಸರ್ಕಾರದಾಗ ಇಂಧನ ಸಚಿವ ಇರ್ತಾನ, ಅರಣ್ಯ ಸಚಿವ ಇರ್ತಾನ, ಎಲ್ಲಾರು ಒಂದ ಸರ್ಕಾರ ಸಚಿವರು ಅವ್ರ. ಹೌದು. ಕುಂತು ಆ ಎಸ್ಕಾಂ ಅಧಿಕಾರಿನ ಕರೆದು ಇಂಧನ ಸಚಿವ, ಆಮೇಲೆ ಅರಣ್ಯ ಅಧಿಕಾರಿನ ಕರೆದು ಅರಣ್ಯ ಸಚಿವ, ಇದನ್ನ ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡಿ CM ಸಮ್ಮುಖ ಚರ್ಚೆ ಮಾಡಿ, ಅವರು ನಮ್ ಜನನ ಅವರು ಮೂಲಭೂತ ಸೌಕರ್ಯದಿಂದ ವಂಚಿತ ಆಗತ್ತಾರ, ಆ ರೈತನ ಬದುಕಿಸುವಂತ ವಿಚಾರ ಜ್ಞಾನ ಯಾಕೆ ಬರಬಾರ್ದ್ರಿ ಇವ್ರಿಗೆ? ಹೌದು. ನೋಡ್ರಿ ಸರ, ಇವ್ ಯಾವ್ದೇ ಪಕ್ಷ ಆಗ್ಲಿ ಇವ್ರು ರೊಕ್ಕ ಮಾಡಿ ಇಟ್ಕೊಂಡಾರ. ಇವ್ರ ತಲಿ ಒಳಗೆ ಏನೈತಿ, ಕೋಟಿ ಗಂಟ್ಲೆ ರೊಕ್ಕ ಹರಿವಿ ಬಿಟ್ರ ಜನ ಓಟ್ ಹಾಕತಿ ಅಂತಾರ. ಆದ್ರ ಇನ್ ಮುಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತ ಹಿಡಿಯುವಂತ ಕಾಲ ಬಂದೇ ಬರ್ತದ ಅನ್ನೋದು ನಿಮ್ಗೆ ಹೇಳ್ತಾನ ಸರ್. ಸತ್ಯ ನ್ಯಾಯ ಯಾವತ್ತು ಅಳಸಾಕಾಗಂಗಿಲ್ಲ. ಇಂತ ಭ್ರಷ್ಟ ರಾಜಕಾರಣಿಗಳು ಇದನ್ನ ಸರಿಯಾದ ರೀತಿ ಒಳಗೆ ಕ್ರಮ ತಗೊಂಡು ಓಟ್ ಹಾಕಿದ್ದಕ್ಕೆ ಆ ಮನುಷ್ಯಗ್ ನೋವು ಆಗದಂಗ್ ನಡ್ಕುವಂತ ಕೆಲಸ ಈ ರಾಜಕಾರಣಿಗಳು ಮಾಡ್ಬೇಕ್ರಿ. ಹೌದು. ಅಧಿಕಾರಿಗೆ ತರಾಟೆ ತಗೋಬೇಕಲ್ರಿ. ತಗೊಂಡ ಎಷ್ಟಪ್ಪ ಅನುದಾನ ತಗೋರ್ ಹಾಕ್ರಿ. ಅಲ್ಲೇ ಕಣ್ಣಿ ಕಾಣದಂತ ಕರೆಂಟ್ ಅದು. ನಾಳೆ ಮಕ್ಕಳನ್ನ ಬಿಟ್ಟ ಹೊಲಕ್ ಹೋಗಿರ್ತಾರ ರೈತರು. ನಾಳೆ ಅಲ್ಲಿ ಆಡ್ತಿರ್ತಾವ ಓಣಿ ಒಳಗ, ಕಟ್ ಆಗಿ ಬಿದ್ರ ಹೈ ಪವರ್ ವೋಲ್ಟೇಜ್ ಬಂದಕ್ಕೆ ಕಟ್ ಆಗಿ ಬಿದ್ರ ಹೆಂಗ ಜನರ ಪರಿಸ್ಥಿತಿ? ಹೌದು.
ಇವ್ರಿಗೆಲ್ಲ ಲಿಸ್ಟ್ ಮಾಡಿರ್ತಾರ ಸರ್ 20 ವರ್ಷ ಇದು ಇಷ್ಟು ವರ್ಷ ಆಗೈತಿ ಈ ವೈರ್ ಹಾಕಿ ಇದನ್ನ ಚೇಂಜ್ ಮಾಡ್ಬೇಕು ಇಷ್ಟನೇ ವರ್ಷಕ್ಕೆ ಅನ್ನೋದು ಇವ್ರೆಲ್ಲ ದಾಖಲಾತಿ ಇರ್ತೈತೇನ್ರಿ? ಹೌದು. ಮತ್ತೆ ಇವ್ರ ದಾಖಲಾತಿ ಮೇಂಟೈನ್ ಮಾಡ್ದನ ಒಂದ್ AEE ಅಂತ ಹೆಂಗ್ ಅಂತಾರ್ರಿ ಇವ್ರಿಗೆ? ಹೌದು. ಹೆಂಗ್ ಅನ್ನಕ್ ಸಾಧ್ಯ? ಅಧಿಕಾರಿ ಅಂತ ಹೆಂಗ್ ಅನ್ನಕ್ ಸಾಧ್ರಿ ಇವ್ರಿಗೆ? ಹ್ಮ್ ಹ್ಮ್ ಈ ಕಣ್ಣಿ ಕಾಣದ ಜೋಡಿ ಇವರು ಚೆಲ್ಲಾಟ ಆಡ್ತಾರ, ರೈತರ ಜೋಡಿನೂ ಚೆಲ್ಲಾಟ ಆಡ್ತಾರ. ಮತ್ ರೈತ ಯಾವ ರೀತಿ ಬದುಕ್ಬೇಕ್ರಿ? ಮತ್ ದೇಶದ ಬೆನ್ನೆಲು ಬಂತಾರ ಅವ್ರ, ಅವ್ನ ಬೆನ್ನ ಸುಳ್ಕೊಂತ ಹೋಗ್ತಾರ ಅವ್ರ. ಮತ್ ಇವ್ರು ಸೋಲಾರ್ ರೀ, ಇವ್ರು ನೋಡ್ರಿ ಸೋಲಾರ್ ಮಾಡಕತ್ತಾರ ಇವ್ರು. ಯಾವ್ದೋ ಸಬ್ಸಿಡಿ ಒಂದು ಸರ್ಕಾರ ಇದಕ್ಕ ಸೋಲಾರ್ ಸರ ಅಷ್ಟ ಶಾಶ್ವತವಾದಂತ ಪರಿಹಾರ ಅಲ್ಲ ಅದ. ಅದು ಬದುಕಂಗಿಲ್ಲ ಸರ್. ಯಾಕಂದ್ರೆ ಹೊಲಗಳಿಗೆ ಏನೇನ್ ಆಗ್ತೈತೋ, ಯಾವ ಪ್ರಾಣಿ ಬರ್ತಾವ, ಮ್ಯಾಲ ಗ್ಲಾಸ್ ಹೊಡಿತಾರು, ಕಲ್ಲು ಯಾರು ಹೋಗಿತಾರು, ಅವೆಲ್ಲ ಹೊಡೆದು ಅಂದ್ರೆ ಒಂದು ಪದೇ ಪದೇ ಹಾಕಕ್ ಒಂದು ತಾಕತ್ ಐತ್ರಿ ಸರ. ಒಂದ್ ಈಗ ಯಾವ್ದೇ ಬೆಳೆ ಬಂತಂದ್ರೆ ಸಿಕ್ಕಾಪಟ್ಟಿ ಹಾಕಿ ರೇಟ್ ಮಾಡ್ತಾರ ಇವ್ರ. ಹಂಗ ಲೆಕ್ಕ ಹಾಕಿದ ನಮ್ ರೈತ ಪ್ರತಿಯೊಂದು ಪೀಕದ ಬೆಲೆದ ಮಾರ್ಕೆಟ್ ಹಚ್ಚಿದಾಗ ಲೆಕ್ಕ ಹಾಕಿರ ಅವಂಗ ₹1 ಲಾಭ ಇಲ್ಲ ಸರ, ಜೀರೋ. ಸುಮ್ಮ ಭೂಮಿ ತಾಯಿನ ಮಾತ್ರ ಅಷ್ಟು ನಂಬಿದಾನ, ಅಷ್ಟು ವಿಶ್ವಾಸಲೆ 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಮ್ಮ ಇಲ್ಲ ಅಂತೇಳಿ ಒಂದು ಹೊಲಕ್ ಹೋಗುವಂದು ಅವ್ ಏನೋ ಕೆಲಸ ಮಾಡತ್ತಾನ, ನಮ್ದು ಇದನ್ ಬಿಟ್ರೆ ಬೇರೆ ಗತಿ ಇಲ್ಲ ಅಂತೇಳಿ. ಸರಿ, ಏನ್ ಟೋಟಲಿ ಜೀರೋ. ಈಗ ನೋಡ್ರಿ ಫ್ಯಾಕ್ಟ್ರಿ ಅವ್ರ ಕಬ್ಬ್ ಕಳಿಸ್ತಾವ, ವರ್ಷಕ್ಕೆ ಒಂದೊಂದ್ ಫ್ಯಾಕ್ಟ್ರಿ ಹೊಸ ಮಾಡ್ತಾರ ಇವ್ರ. ಕೋಟಿ ಗಂಟ್ಲೆ ಪೈಸಾ ಮಂದಿ ಕಬ್ಬ್ ಹಚ್ಚಿದ ರೈತ ಇನ್ನೂ ಮಟ್ಟ ಹಚ್ಕೊಂತಾನ ಅದಾನ, ಲುಂಗಿ ಮೇಲೆ ಅದಾನ. 1 ಟನ್ ಕಬ್ಬಿ ನಿಂತ್ರೆ 8-8 ಸಾವಿರ ರೂಪಾಯಿ ಫಾಯ್ದೆ ಐತಿ ಇವ್ರಿಗೆ. ಇಥನಾಲ್, ಸ್ಪ್ರೀಟ್, ಮೊಲಾಸಿಸ್, ಹಿಪ್ಪಿ ಸಹಿತ ಮಾರ್ಕೋತಾರ್ರಿ ಇವ್ರು. ಕಬ್ಬಿ ನಿಂತ್ರೆ ಯಾವ್ದು ವೇಸ್ಟ್ ಇಲ್ಲ. ಮತ್ ಇವ್ರಿಗೆ ಒಂದ್ 4-5 ಸಾವಿರ ಕೊಡಕ್ಕೆ ಏನ್ ಮೈ ನಿಂತೈತೆ ಹೇಳ್ರಿ? ಮತ್ 2 ಟನ್ ಕಬ್ಬು ಹೊಡಿತಾರ ಇವ್ರು ಕಾಟದಾಗ. ಇದನ್ನ ಎಲ್ಲ ಸರ್ಕಾರ ಒಂದು ರಚನೆ ಮಾಡಿದಾರಪ್ಪ ರಾಜ್ಯದ ಪ್ರಜೆಗಳು. ಆ ರಾಜ್ಯದ ಪ್ರಜೆಗಳಿಗೆ ಎಲ್ಲ ವರ್ಗದ ಬಡವರಿಗೆ ನಾವು ಮನಸ್ಸಿಗೆ ನೋವು ಆಗದಂಗ ನಾವು ಒಂದು ಪಾಲನೆ ಮಾಡ್ಕೊಂತ ಹೋದ್ರ ನಾವು ಮುಂದೂ ನಮ್ಮನ್ನ ರಚನೆ ಮಾಡ್ತಾರ. ಇದೇ ಸರ್ಕಾರ ರಚನೆ ಮಾಡ್ತಾರ. ಒಂದು ಮನೋಭಾವ ವಿಚಾರ ಇಲ್ದಂತಾರ ಅದಾರ್ರಿ ಇವ್ರ. ಎಲ್ಲಾರು ಡಿಗ್ರಿ ಹೋಲ್ಡರ್ಸ್ ಅದಾರ ಇವ್ರು, MLAಗಳು. ಅರ್ಧ ಮಂದಿ ಇವ್ರು LLB ಕಲ್ತಾವ್ರ ಅದಾರ ಅವ್ರು. ಮೈಂಡ್ಗಳು ಕ್ರಿಮಿನಲ್ ಫುಲ್ ಇತರ ಮೈಂಡ್ಗಳು ಅದಾವ. ಮತ್ ಅಧಿಕಾರಿಗೆ ಹೇಳ್ಬೇಕ್ರಿ. ಮತ್ ಏನ್ ಅಧಿಕಾರಿಗಳು ಅನ್ಪಡ್ರಿ? ಇವ್ರೆಲ್ಲಾ ಇಂಜಿನಿಯರ್ ಕಲ್ತವ್ರ ಅದಾರ ಎಸ್ಕಾಮ್ದಾಗ, ಡಬಲ್ ಡಿಗ್ರಿ ಹೋಲ್ಡರ್ಸ್ ಅದಾರ. ಇವ್ರಿಗೆ ನಾಲೆಜ್ ಇಲ್ರಿ. ಅದನ್ನ ಹೆಬ್ಬಟ್ ರೈತನ ಕಡೆ ಹತ್ರ ಹೇಳ್ಸ್ಕೊಂತ ಒಂದ್ ಇದು ನಡಿಯಾಕತ್ತದ್ರಿ. ಇದು ಎಲ್ಲಿ ಮಟ್ಟಿಗೆ ಹೇಳ್ರಿ ಸರ್ ಇದು? ಹೌದು. ಈಗ ಒಟ್ಟಾರೆಯಾಗಿ ನೋಡೋದಾದ್ರೆ ರವಿ ಅವರೇ, ಈಗ ಏನ್ ನೋಡ್ತಾ ಇದ್ದೀವಿ, ಸಮರ್ಪಕ ವಿದ್ಯುತ್ತನ್ನ ಪೂರೈಕೆ ಮಾಡ್ತಾ ಇಲ್ಲ, ಜೊತೆಗೆ ವಿದ್ಯಾಭ್ಯಾಸಕ್ಕೂ ಕೂಡ ರೈತರ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ಜೊತೆಗೆ ತಾವು ಕೂಡ ಹೇಳ್ತಾ ಇದ್ರಿ ಈಗ 4 ದಿನವನ್ನ ನಾವು ಟೈಮ್ ಅನ್ನ ಕೊಟ್ಟಿದ್ದೀವಿ ಅಂತ. ಒಂದು ವೇಳೆ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ತಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ಏನ್ ಸರ್? ಸರ್, ಈಗ ಏನು 4 ದಿನ ಟೈಮ್ ಅನ್ನ ಕೊಟ್ಟಿದ್ದೀರಾ, ಗಡುವನ್ನ ಕೊಟ್ಟಿದ್ದೀರಾ, 4 ದಿನ ಆದ್ಮೇಲೂ ಕೂಡ ಇವರು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ತಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂತ? ಮುಂದಿನ ನಡೆ ಸರ ಟೋಟಲಿ ಅಲ್ಲಿ ಎಸ್ಕಾಂ MD ಬರ್ಬೇಕು, ಸಂಬಂಧಪಟ್ಟವ್ರು ಬರ್ಬೇಕು, ಅಲ್ಲಿ ಬೋಗಣಿ ಹಾಕೊಂಡ್ ಸರ 1 ತಿಂಗಳಾದ್ರೂ ಕುಂಡ್ರವ್ರನ್ನ ನಾವು ರೆಡಿ ಆಗೋ ಮಟನು ಕುಂಡ್ರವ್ರ ನಾವು. ಮತ್ ಅನಿವಾರ್ಯ ಸರ. ಈಗ ಅಲ್ಲಿ ಸಾಯತವ್ರೆ ನಾವು ಪೀಕ್ ಎಲ್ಲ ನಾಶ ಮಾಡಿ ನಾವ್ ಏನೊಂದು ನಿನ್ನೆ ಎಸ್ಕಾಂ ಅಧಿಕಾರಿಗೆ, ಸಾಹೇಬ್ರ ಎಕರೆಕ್ ನಾವು ಎಷ್ಟು ಬೆಳೆ ತೆಗಿತಾವಲ್ಲ ಆ ಕಾರ್ಡ್ ಕೋನ್ಗಳು ಹಾಳು ಮಾಡತ್ತವಲ್ಲ, ನಮಗ್ ಎಕರೆಕ್ ಎಷ್ಟು ರೊಕ್ಕ ಕೊಟ್ಟು ಬಿಡ್ರಿ, ಅಲ್ಲಿ ನೀವು ಲೈಟ ಹಾಕ್ಬಾಡ್ರಿ. ಈಗ 5 ಎಕರೆ ಇದ್ರೆ 5 ಎಕರೆಕ್ ನಾವ್ 1 ಎಕರೆಕ್ ಎಷ್ಟು ಬೆಳೆ ತೆಗಿತಲ್ಲ ಅಷ್ಟು ರೊಕ್ಕ ಕೊಟ್ಟು ಬಿಡ್ರಿ, ನೀವು ಲೈನ ಹಾಕ್ಬಾಡ್ರಿ. ಇಲ್ಲಿ ನಮ್ ಹೊಲ ಹೆಸರು ಗಟ್ಟ ಇರ್ತದ ನಮ್ ಹೆಸರ್ಲೆ, ನಾವ್ ಎಕರೆಕ್ ಎಷ್ಟು ಉತ್ಪನ್ನ ತೆಗಿತಾವ ಅಷ್ಟು ರೊಕ್ಕ ನಮಗ್ ಕೊಟ್ಟು ಬಿಡ್ರಿ, ನೀವು ಲೈಟ್ ಹಾಕ್ರಿ, ಬೇಕಾದ್ರೆ ಬಿಡ್ರಿ, ನಾವ್ ಏನ್ ಕೇಳಂಗಿಲ್ಲ ಅಂತ ಹೇಳ್ಬಿಟ್ರು ಅವ್ರು. ಬರೋಬರ ಸರ್. ಮತ್ತ ಅದಕ್ಕೇನಂತ ಹೇಳಿದ್ರು? ಅದಕ್ಕೇನಂತ ಗಪ್ಪ ಹಾಕಾರ್ರಿ ಅವ್ರ. ಅಂದ್ರೆ ಈ ಕಡೆ ಕೆಲಸ ಮಾಡಕ್ಕೂ ರೆಡಿ ಇಲ್ಲ, ಆ ಒಂದು ಏನ್ ನಮ್ದು ಬೆಳೆ ಹೋಗ್ತಾ ಇದೆ ಅದ್ರದ್ದು ಪರಿಹಾರ ಕೊಡಕ್ಕೂ ರೆಡಿ ಇಲ್ಲ ಅಂತ ಆಯ್ತು. ರೆಡಿ ಇಲ್ರಿ. ನೀವು ಪರಿಹಾರ ಕೊಟ್ಟು ಬಿಡ್ರಿ ಎಕರೆಕ್ ನಮ್ಗ, ನೀವು ಲೈನ ಹಾಕ್ಬಾಡ್ರಿ. ನಾವ್ ಆರಾಮ್ ಎಮ್ಗೋಳಿ ಯಾರು ತಂದ ಅದ ಹೊಲಕ್ ಮೇಸ್ಕೊಂತ ಹೋಗೋ, ಪೀಕ್ ಇರ್ಲಿ ಬಿಡ್ಲಿ ಪಡ ಬುಳ್ಳಿ ಅದ. ನಿಮ್ ಕರೆಂಟ್ ಕೇಳಂಗಿಲ್ಲ ಅಂತ ಹೇಳಿ ಅವ್ರು ಗಪ್ ಹಾಕಾರ್ರಿ ಅವ್ರು. ಇಲ್ದ್ರ ಮುಂದಾದ್ರೂ ಬಿಡಂಗಿಲ್ಲ. ತಮ್ಮ ಈಡರ್ಸ್ ನ್ಯೂಸ್ದವ್ರು ನಮ್ ರೈತರ ಬೇನಿಂಗ್ ನಿಲ್ಬೇಕಂತೇಳಿ ನಿಮ್ಗೆ ರೈತರ ಪರವಾಗಿ ವಿನಂತಿ ಮಾಡ್ಕೊತಾನೆ ಸರ್. ನಾನು ಯಾವಾಗ್ಲೂ ಸಾಮಾಜಿಕ ಕಳಕಳಿ ಇರುವಂತಹ ಸುದ್ದಿಗಳಲ್ಲಿ ಈಡೆನ್ಸ್ ನ್ಯೂಸ್ ಇದ್ದೇ ಇರುತ್ತೆ. ಎಸ್ ರವಿ ಅವರೇ, ಧನ್ಯವಾದಗಳು ಇಷ್ಟೊತ್ತು ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ, ಬೆಳಗಾವಿಯ ಹೆಸ್ಕಾಂ ವಿರುದ್ಧ ರೈತರ ಆಕ್ರೋಶ ಕೇಳಿ ಬರ್ತಾ ಇದೆ. ವಿದ್ಯುತ್ ವ್ಯತ್ಯಯವನ್ನ ಖಂಡಿಸಿ ಈಗಾಗಲೇ ರೈತರು ಬೀದಿಗಿಳಿದು ಖಾನಾಪುರ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ರೈತ ಮುಖಂಡರಾದಂತಹ ರವಿ ಅವರು ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ಅವರು ಹೇಳ್ತಾ ಇದ್ರು, ಸಾಕಷ್ಟು ದಿನಗಳಿಂದ ಮನವಿಯನ್ನ ಮಾಡಿದ್ರು ಕೂಡ ಎಲ್ಲ ವಿದ್ಯಾಭ್ಯಾಸವನ್ನ ಓದಿ ಬಂದಂತಹ
ಏನು ಅಲ್ಲಿನ ಅಧಿಕಾರಿಗಳಿಗೆ ಒಂದು ರೀತಿಯ ಸಮಯ ಪ್ರಜ್ಞೆ ಇಲ್ಲ, ಒಂದು ರೀತಿಯ ಸಾಮಾನ್ಯ ಜ್ಞಾನ ಇಲ್ಲ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಈಗ 4 ದಿನದ ಒಂದು ಗಡುವನ್ನ ನೀಡಲಾಗಿದೆ. ಇದಾದ್ಮೇಲೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ರೈತರ ಪರವಾಗಿ ತೆಗೆದುಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೇವೆ ಎಂಬುದಾಗಿ ಈಗ ಎಚ್ಚರಿಕೆಯನ್ನ ನೀಡಿರುವಂತದ್ದು. आणि याच्यामध्ये छत्रपति शिवाजी महाराज की, छत्रपति शिवाजी महाराज की, बसवेश्वर महाराज की, क्रांतिवीर संगोली रायल की, वीरराणी चन्नम्म जी, वनकी ओबाजी, देवाड़ी मल्लामा जी, एके बेक्कू, संविधान शिल्पी डॉक्टर बाबा साहेब अंबेडकर की, संविधान शिल्पी डॉक्टर बाबा साहेब अंबेडकर की, एके बेक्कू. शिवाजी महाराजರಿಗೆ ಜೈ, ಶಿವಾಜಿ ಮಹಾರಾಜರಿಗೆ ಜೈ, ಶಿವಾಜಿ ಮಹಾರಾಜರಿಗೆ ಜೈ, ರೈತ ಬಾಂಧವರಿಗೆ ಜೈ, ರೈತ ಕುಲಕ್ಕೆ ಜೈ, ಛತ್ರಪತಿ ನಾನು ಗೋವಿಂದ್ ಪಾಟೀಲ್, ಜೈ ಜವಾನ್ ಜೈ ಕಿಸಾನ್ ಸಮಾಜ ಸೇವಾ ಸಂಘಟನೆ ಕರ್ನಾಟಕ ರಾಜ್ಯ ರಿಜಿಸ್ಟ್ರೇಷನ್ ಖಾನಾಪುರ ತಾಲೂಕಾ ರೀ. ಇವತ್ತು ನೇಗಿಲ್ ಯೋಗಿ ರೈತ ಸಂಘಟನಾ ಮತ್ತು ಜೈ ಜವಾನ್ ಜೈ ಕಿಸಾನ್ ಸಂಘಟನೆದಿಂದ ಎಲ್ಲಾ ರೈತರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲಾ ಬಂದಿದ್ದಾರೆ. ಇಲ್ಲಿ ಹೋರಾಟ ಮಾಡಾಕ್ತಾರ್ರಿ ಎಸ್ಕಾಂ ಆಫೀಸ್ದಾಗ, ಕೆಬಿ ಎಸ್ಕಾಂ ಆಫೀಸ್ದಾಗ. ಬಹಳ ದಿನ ನಾನು ನೋಡಾಕ್ತೇನ್ರಿ, ರೈತರು ಬರ್ತಾರ್ರಿ ಮತ್ತು ತಳಗಡೆ ಕುತ್ಕೊಳ್ತಾರ್ರಿ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಇಲ್ಲಿ ತಳಗಡೆ ಕುತ್ಕೊಳ್ತಾರ್ರಿ. ಇದ್ರಾಗ ಇವ್ರಿಗೆ ಸಪೋರ್ಟ್ ಮಾಡಕ್ ಯಾರು ಬರ್ತಾರ್ರಿ? ಒಂದು ಸಮಾಜ ಸೇವಕರು ಬರ್ತಾರ್ರಿ ಮತ್ತು ರೈತರು ಅವರು ಇಂಡಿವಿಜುವಲ್ ಬರ್ತಾರ್ರಿ. ಈ ನಾವು ಸರ್ಕಾರದ ರಚನೆ ಮಾಡ್ತೇನ್ರಿ, ಯಾರು ಮಾಡ್ತಾರಂತೆ? ಇವರು ರೈತರು ಎಲ್ಲರೂ ಮಾಡ್ತಾರ್ರಿ. ಮತ್ತ ರೈತರು ಸರ್ಕಾರದ ರಚನೆ ಮಾಡಿ ಅವ್ರಿಗೆ ಎಲ್ಲಾ ಪದ ಎಲ್ಲ MLA MP ಎಲ್ಲ ಮಾಡಿ ಕೊಡಿ, ಅವರು ಇದ್ರಾಗ ಯಾಕೆ ಬರ್ತಾ ಇಲ್ಲ? ಇವ್ರ ಸಮಸ್ಯೆ ಯಾರು ಮಾಡ್ಬೇಕು? ಇದು ಸಾಲ್ವ್ ಯಾರು ಮಾಡ್ಬೇಕ್ರಿ? ಇದು ರೈತರಿಗೆ ಅನುಕೂಲ ಯಾರು ಮಾಡ್ಬೇಕು? ಇವರು ಇರುದು MLA, ಇಲ್ಲಂದ್ರೆ ಇವರು MP, ಇಲ್ಲಂದ್ರೆ ಮತ್ತು ಎಲ್ಲಾ ಪಕ್ಷ ನೇತಾಗಳು ಅದಾವ. ಅವರು ಬರೀ ಎಲೆಕ್ಷನ್ ಟೈಮ್ದಾಗ ಅಷ್ಟೇ ಬರ್ಬೇಕೇನ್ರಿ? ಇದ್ರಾಗ ನಾವು ಎಲ್ಲಾ ಖಾನಾಪುರ ತಾಲೂಕಾ ಇರ್ಲಿ, ಬೆಳಗಾವಿ ಜಿಲ್ಲಾ ಇರ್ಲಿ, ಕರ್ನಾಟಕ ರಾಜ್ಯ ಇರ್ಲಿ, ಎಲ್ಲಾ ಸರ್ಕಾರಿಗೆ ವಿನಂತಿ ಮಾಡ್ತೀವ್ರಿ. ಯಾಕಂದ್ರೆ ಇವ್ರ ರೈತರು ಅದಾವ, ಇವ್ರ ಕಾರಣ ನೀವು ಸರ್ಕಾರ ರಚನೆ ಮಾಡಿದಿರಿ. ನೀವು ಇವ್ರ ಯಾವಾಗ ಸಮಸ್ಯೆ ಇವ್ರಿಗೆ ಬರ್ತೈತಿ ಅವಾಗ ನೀವು ಎಲ್ಲರೂ ಬರ್ಬೇಕ್ರಿ. ಮತ್ತು ಯಾರ್ಯಾರು ಇಲ್ಲಿ ಎಲ್ಲಾ ಪಕ್ಷ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಅದಾವ, ಅವ್ರನ್ನು ಇದ್ರಾಗ ಇನ್ವಾಲ್ವ್ ಆಗ್ಬೇಕ್ರಿ. ಅವ್ರನ್ನು ಬಂದು ಇಲ್ಲಿ ಇದು ಎಲ್ಲಾ ರೈತರದ್ದು ಸಮಸ್ಯೆ ಸಾಲ್ವ್ ಮಾಡಿಕೊಡ್ಬೇಕ್ರಿ. ಮತ್ತು ನಾನು ಇಲ್ಲಿ ಎಸ್ಕಾಂ ಆಫೀಸರ್ಸ್ಗೆ ಮತ್ತು ಎಲ್ಲಾ ಸ್ಟಾಫ್ಗೆ ವಿನಂತಿ ಮಾಡ್ತೇನ್ರಿ, ಇವ್ರ ರೈತರದ್ದು ಏನ್ ಸಮಸ್ಯೆ ಅದಾವ ಅದು ಮಾಡಿ ಕೊಡ್ಬೇಕ್ರಿ. ಇಮಿಡಿಯೇಟ್ಲಿ ಅವ್ರಿಗೆ ಆಕ್ಷನ್ ಬೇಕ್ರಿ ಅವ್ರಿಗೆ. ಧನ್ಯವಾದಗಳು. ನಾನು ಗೋವಿಂದ್ ಪಾಟೀಲ್, ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಖಾನಾಪುರ ತಾಲೂಕು. ಖಾನಾಪುರ ತಾಲೂಕದ ಸುತ್ತಮುತ್ತ 10 ಹಳ್ಳಿಯಿಂದ ತಮ್ಮ ಸಮಸ್ಯೆಯನ್ನ ಇಟ್ಕೊಂಡು ರೈತರು ಇವತ್ತು ಖಾನಾಪುರ ತಾಲೂಕಿನ ಹೆಸ್ಕಾಂ ಒಂದು ಕಚೇರಿಗೆ ಎಲ್ಲರೂ ಮುತ್ತಿಗೆ ಹಾಕಿದ್ದೀವಿ. ಕಾರಣ ಏನಂತಂದ್ರೆ ಇವತ್ತು ರೈತರಿಗೆ ಸರಿಯಾಗಿ ಒಂದು ವಿದ್ಯುತ್ ಅನ್ನ ಪೂರೈಕೆ ಮಾಡ್ತಾ ಇಲ್ಲ. ಇವತ್ತು ರಾತ್ರಿ 1 ಗಂಟೆ ನೀರು ಕೊಡ್ತಾ 1 ಗಂಟೆ ವಿದ್ಯುತ್ ಅನ್ನ ಕೊಡ್ತಾ ಇದ್ದಾರೆ.
3 ಫೇಸಸ್ ಸಮಸ್ಯೆ ಇದೆ. ಇವತ್ತು ಮಕ್ಕಳಿಗೆ ಪಾಠ ಮಾಡಕ್ಕೆ ಇವತ್ತು ಆಗ್ತಾ ಇಲ್ಲ. ರೈತರ ಮಕ್ಕಳು ಇವತ್ತು ಅಭ್ಯಾಸ ಮಾಡೋದೇ ಕತ್ಲಲ್ಲಿ ಕೂತು, ಜಂಗಲ್ಗಳಲ್ಲೆಲ್ಲ ಮಣಿಗಳಿವೆ, ಸರಿಯಾದಂತ ವಿದ್ಯುತ್ ಸರಬರಾಜು ಆಗ್ತಾ ಇಲ್ಲ. ಕಾರಣ ಇಲ್ಲಿ ಎಲ್ಲ ಒಂದು ಬೆಳಗ್ಗೆಯಿಂದ ಇಲ್ಲೆಲ್ಲ ರೈತರು ಬಂದು ಒಂದು ಅಧಿಕಾರಿಗಳಿಗೆ ಮನವಿ ಕೊಟ್ರೆ, ಇವರು AW ಅವರು ಮೇಲಿನ ಅಧಿಕಾರಿಗಳಿಗೆ ಫೋನ್ ಮಾಡಿ ಫೋನ್ ಸದ್ಯಕ್ಕೆ ತೆಗಿತಾ ಇಲ್ಲ. ಇದು ನಮಗೆ ಖೇದಕರವಾದಂತದ್ದು. ಇಲ್ಲಿ AC ಒಳಗ್ ಕೂಡ್ತಾರೆ, ಏನು ಇವ್ರ ಕಚೇರಿಯಲ್ಲಿ ಕೂತ್ಕೊಂಡು ಒಂದು ಸರಿಯಾದಂತ ಒಂದು ರೈತರಿಗೆ ಒಂದು ನ್ಯಾಯವನ್ನು ಕೊಡಕ್ ಆಗ್ತಾ ಇಲ್ಲ ಅಂತ ಈ ಅಧಿಕಾರಿಗಳು ಏನ್ ನಾವು ಭ್ರಷ್ಟರು ಅನ್ನೋಣ, ಅಥವಾ ಏನು ಮೇಲೆ ಇದ್ದಂತ ಏನು MP ಗಳಿದಾರ ಅಥವಾ MLA ZP ಕಣ್ಣು ಮುಚ್ಕೊಂಡ್ ಕೂತಿದಾರ. ಇವತ್ತು ಬೆಳಗಿಂದ ಇಲ್ಲೆಲ್ಲ ಕೂತಿದೀವಿ, ಒಬ್ರು ಯಾರು ಈ ಕಡೆ ತಲೆ ಹಾಕ್ತಾ ಇಲ್ಲ. ಇವತ್ತು ಒಂದು ಏನು ಕರ್ನಾಟಕ ರಾಜ್ಯದ ನೇಗಲ ಯೋಗಿ ಒಂದು ರೈತ ಸಂಘದಿಂದ ಇವತ್ತು ನೇತೃತ್ವದಲ್ಲಿ ಈ ಒಂದು ಜೈ ಜವಾನ್ ಜೈ ಕಿಸಾನ್ ನೇತೃತ್ವದಲ್ಲಿ ಇವತ್ತು ಒಂದು ನಾವು ಪ್ರತಿಭಟನೆ ಮಾಡಿ ಮನವಿಯನ್ನ ಕೊಡ್ತಾ ಇದ್ದೇವೆ. ಇದಕ್ಕೆ ಸರಿಯಾಗಿ ಸ್ಪಂದಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನ ಮಾಡ್ತೇವೆ ಅಂತ ಈ ಮೂಲಕ ನಾನು ಅಧಿಕಾರಿಗಳಿಗೆ ಹಾಗೆ ಎಲ್ಲರಿಗೂ ಒಂದು ಹೇಳ ಬಯಸ್ತೇವೆ. ನಿಮ್ಮ ಹೆಸರು? ರಮೇಶ್ ಅರಗಟ್ಟಿ, ನೇಗಿಲ ಯೋಗಿ, ಒಂದು ರೈತ ಮುಖಂಡ. ಈ ತಾಲೂಕಿನಾಗ ನಮ್ಮ ಈ ತಾಲೂಕಿನ ಪ್ರಜೆಗಳು, ನಮ್ಮ ಎಲ್ಲ ವರ್ಗದ ಪ್ರಜೆಗಳು ಮತ್ತು ನಮ್ಮ ಜನರ ಜೀವನ ಬರೀ ಅಲಿಮಾರಿ ಜೀವನ ಆಗೈತಿ. ಈ ತಾಲೂಕಿನಾಗ ಒಂದು MLA ಹಿಡಿದ ಮಾತಾಡುವಂತ ನೈತಿಕತೆ ಇರುವಂತ ಜನಪ್ರತಿನಿಧಿ ಇನ್ನೂವರೆಗೂ ಇಲ್ಲಿ ಬರ್ತಾ ಇಲ್ಲ. ಆದ್ರೆ ಇಲೆಕ್ಷನ್ ಪೂರ್ವದಲ್ಲಿ ಆಶ್ವಾಸನೆ ಮಾತ್ರ ಬಹಳ ಚಂದ ಕೊಡ್ತಾರ. ಅವನ ಮನಸ್ಸು ಕರಗಬೇಕು, ಅವನ ಕಾಲ ಹಿಡಿಬೇಕು, ಆತರ ಇದನ್ನ ಮಾಡ್ತಾರ. ಆದ್ರೆ ಈಗ ಯಾರು ಬರ್ತಾ ಇಲ್ಲ. ಆದ್ರೆ ನಮಗೆ ನ್ಯಾಯ ಸಿಗೋ ಮಟ್ಟ ಮಾತ್ರ ಎಸ್ಕಾಂ ಆಫೀಸ್ ಬಿಟ್ಟು ನಾವು ಕದಲಂಗಿಲ್ಲ. ಮತ್ತು ಮೇಲಿನ ಅಧಿಕಾರಿಗಳು ಇವತ್ತು ನಾ ನಿನ್ನಿಂತ್ರ ಫೋನ್ ಹಚ್ಚಾತಾನೆ, ಹಿಂಗ್ ಹೋರಾಟ ಐತ್ರಿ, ಈ ಸಮಸ್ಯೆ ನೀವು ಬಗೆಹರಿಸ್ತಾನ ಅಂದ್ರೆ ನಾ ಹೋರಾಟ ಹಿಂದ್ ತಕ್ಕೋತಾನ ಮತ್ತಂತೇಳಿ ನಾ ನಿನ್ನೆ ಫೋನ್ ಹಚ್ಚಿರು, ರಾತ್ರಿ 10 ಮಟ ಹಚ್ಚಿರು, ಎತ್ವಿಲ್ಲ. ನಮಗ ಹೋರಾಟ ಅವಶ್ಯಕತೆ ಇಲ್ಲ, ನಮಗ ರೊಕ್ಕ ಹೆಚ್ಚಾಗಿ ನಾವು ಹೋರಾಟ ಮಾಡತ್ತಿಲ್ಲ. ಇವ್ರ ಏನ್ ತಿಳಿದಾರು, ಹೆಂಗೋ ಬರಾಕತ್ತಾರ, ಇವ್ರ ಏನೋ ಒಂದು ಫೋಟೋ ಸೆಲ್ಫಿ. ದಯವಿಟ್ಟು ಅವ್ರಿಗೆ ಏನ್ ಹೇಳ್ತೇನೆ ನಾನು, ದಯವಿಟ್ಟು ಈ ಮಾತುಗಳು ನಿಮ್ಮ ಮನುಷ್ಯನಾಗ ಇದ್ರು ವಾಪಸ್ ತಕ್ಕೋರಿ. ನಾನು ನಿನ್ನಿಂತ್ರ ಮೇಲಿನ ಅಧಿಕಾರಿಗಳಿಗೆ ಫೋನ್ ಹಚ್ಚಿ ಈ ಹೋರಾಟ ನಾವು ಬಂದ್ ಮಾಡ್ಬೇಕು, ಏನ್ರ ಇನ್ನೊಂದು 2 ದಿವಸ ಟೈಮ್ ಕೊಟ್ಟ ಈ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಬೇಕಂತೇಳಿ ಮೇಲಧಿಕಾರಿಗಳಿಗೆ ನಾ ಗಮನಕ್ಕೆ ತರ್ಬೇಕಂತ ಫೋನ್ ಹಚ್ಚಿದಾಗ ಯಾರು ರಿಸೀವ್ ಮಾಡಿಲ್ಲ. ಇದು ಹೋರಾಟ ನಮ್ಗೆ ಅನಿವಾರ್ಯ ಬಂದೈತಿ. ನಮ್ಮ ರೈತ ಕುಲದ ಕಡೆ ತಪ್ಪಿಲ್ಲ. ದಯವಿಟ್ಟು ಇವತ್ತು ಎಸ್ಕಾಂ SC ಅವರು ಮಾತಾಡ್ಬೇಕು. ಈಗ MD ಅವ್ರಿಗೂ ಹಚ್ಚಿ ನಾನು ಹುಬ್ಳಿ, ಅವರು ರಿಸೀವ್ ಮಾಡಿಲ್ಲ. ಇನ್ನಾದ್ರೂ ನಾ ಹೋರಾಟದ ಮುಂದಿಟ್ಕೊಂಡು ನಾ ರಾತ್ರಿ 8 ಮಟನೂ ಹಚ್ತಾನ. ಯತಿಯವರು ಚಲೋ, ಎತ್ತಲಿಲ್ಲ ಅಂತಂದ್ರ ಇನ್ನ ಏನ್ ನಮ್ಮ ಮಿನಿಸ್ಟರ್ ಅದಾರಲ್ಲ, ಎಸ್ಕಾಂ ಮಿನಿಸ್ಟರ್ ಜಾರ್ಜ್ ಅವ್ರ ಗಮನಕ್ಕೂ ಇನ್ನು ಬಿಡಂಗಿಲ್ಲ ನಾನು. ಯಾಕಂದ್ರೆ ನಂಬರ್ ಹುಡುಕಿ ತೆಗದ ಅವ್ರಿಗೆ ಆದ್ರೂ ಫೋನ್ ಹಚ್ತಾವಣ. ನಮ್ಮ ರೈತ ಕುಲ ಮತ್ತ ನಮ್ಮ ರೈತರ ಮಕ್ಕಳ ವಿದ್ಯಾಭ್ಯಾಸ ಕರೆಂಟ್ ಮೇಲೆ ಆಗೈತಿ. ದಯವಿಟ್ಟು ಅವ್ರ ಎಲ್ಲ ಕುಟುಂಬದ್ದು ಮತ್ತೆ ಎಲ್ಲ ವರ್ಗದ ರೈತ ಕುಲದ ಬೇನಿಗೆ ಎಸ್ಕಾಂ ಅಧಿಕಾರಿಗಳು ನಿಂತ ಸಮರ್ಪುವಂತ ಲೈನ್ ಕೊಡುವಂತ ಕೆಲಸ ಮಾಡುವ ಮಟ ನಾವ್ ಎದ್ದು ಹೋಗಂಗಿಲ್ಲ. ಈ ಮತ್ತೇನೇನ್ ಬೇಡಿಕೆ ಅದಾವ್ರಿ ನಿಮ್ಗೆ? ಎಸ್ಕಾಂ ಹೌದು, ಇಲ್ಲಿ ಏನಾಗೈತಿ, ಇವ್ರು ಹಾಕಾಕ್ ಬಂದಾಗ ಫಾರೆಸ್ಟ್ ಅವರು ಪ್ರಾಬ್ಲಮ್ ಮಾಡ್ತಾರ. ಫಾರೆಸ್ಟ್ ಅವ್ರ ತಕರಾರು ಐತೆ ಅಂತ ಹೋಗ್ಬಿಡ್ತಾರ. ಆದ್ರೆ ಎರಡು ಎಸ್ಕಾಮು ಮತ್ತು ಫಾರೆಸ್ಟ್ ಎರಡು ಗೌರ್ಮೆಂಟ್ ಕರ್ನಾಟಕ ಸರ್ಕಾರನ ಇವ್ರ ನಿಂತ ಚರ್ಚೆ ಮಾಡ್ಕೋಬೇಕು. ಇದನ್ನ ಸಂಬಂಧಪಟ್ಟ ಮೇಲಧಿಕಾರಿಗಳ ಜೊತೆ ಇದನ್ನೆಲ್ಲ ತಂದ ನಮ್ಮ ರೈತನ ತೊಳಕ್ ಹಾಕ್ತಾರ. ಈ ರೈತ ಏನ್ ಮಾಡ್ಬೇಕ್ರಿ? ಒಂದ್ ವೋಟ್ ಹಾಕಿ ಒಂದ್ MLA ರಚನೆ ಮಾಡೋದು ಅಷ್ಟ ಬಿಟ್ರಿ ಇವಂಗೇನು ಅಧಿಕಾರಿನಾ? ಇವ್ ಬಂದ್ರೆ ಯಾರ ಸ್ವಲ್ಪ ಏನ್ರ ಅವಾಜ್ ಮಾತಾಡಿ ಇವ್ರು ಪೊಲೀಸರ ಮುಖಾಂತರ ಹಿಚ್ಕೊಂತ ಕೆಲಸ ಮಾಡ್ತಾರ. ಈ ತಾಲೂಕಿನಾಗ ಅದ ನಡ್ತೈತೆ. ಇವತ್ತು ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾ ಆರಕ್ಷಕರಿಗೆ ವಿನಂತಿ ಮಾಡ್ಕೋತೇನು, ದಯವಿಟ್ಟು ಈ ಕ್ಷೇತ್ರದ ಖಾನಾಪುರ ಕ್ಷೇತ್ರದ ಜನ 80% ಬಡವರು ಅದಾರ. ಆರಕ್ಷಕ ಸಾಹೇಬ್ರೆ ಸಮಲೋತನವಾಗಿ ಒಂದು ಕಾಕಿ ಹಾಕೊಂಡ್ರಿ, ಎರಡೂ ಕಡೆ ಸಮಲೋತನವಾಗಿ ನೀವು ಆ ಡ್ಯೂಟಿ ಮಾಡ್ಬೇಕಂತೇಳಿ ತಮಗೆ ವಿನಂತಿ ಮಾಡ್ಕೋತೇನೆ ನಾನು. ನೇಗಿಲ ಹೋಗಿ ರೈತ ಸಂಘ ರಾಜ್ಯಾಧ್ಯಕ್ಷರು. ಶಿವಾಜಿ ಮಹಾರಾಜರಿಗೆ ಜೈ! ಶಿವಾಜಿ ಮಹಾರಾಜರಿಗೆ ಜೈ! ಶಿವಾಜಿ ಮಹಾರಾಜರಿಗೆ ಜೈ! ರೈತ ಬಾಂಧವರಿಗೆ ಜೈ! ರೈತ ಕುಲಕ್ಕೆ ಜೈ! ಛತ್ರಪತಿ ಸರ್ಕಾರಗಳಿಗೆ
ಮಾಡುತ್ತಿರುವ ಅಧಿಕಾರಿಗಳಿಗೆ ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರಾಶ್ ಕೋರ್ಸ್. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.